ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಭಾನುವಾರ, ವಿಶೇಷವಾದಂತಹ ಮಾಹಿತಿಯನ್ನ ವಿಷಯಗಳನ್ನ ತಿಳ್ಕೊಳ್ಳುವಂತ ದಿನ. ಅದಕ್ಕೂ ಮುಂಚಿತವಾಗಿ ನೀವೆಲ್ಲರೂ ಸಾಕಷ್ಟು ಪತ್ರಗಳನ್ನ ಪ್ರತಿನಿತ್ಯವೂ ಬರೆದು ಕಳಿಸ್ತಾ ಇದ್ದೀರಾ. ನಿಮ್ ಯಾರಿಗೂ ನಿರಾಸೆ ಆಗಬಾರ್ದು ಅನ್ನೋ ನಾವು ದಿನನಿತ್ಯದ ನೇರ ಪ್ರಸಾರದಲ್ಲಿ ಎಲ್ಲಾ ಪತ್ರಗಳನ್ನ ಓದಕ್ಕೆ ಆಗೋದಿಲ್ಲ. ಆದ ಕಾರಣ ಭಾನುವಾರದ ದಿನ ಈ ಒಂದು ವಿಶೇಷ ನೇರ ಪ್ರಸಾರದಲ್ಲಿ ನಿಮ್ಮ ಪ್ರತಿಯೊಂದು ಪತ್ರವನ್ನ ಆದಷ್ಟು ಚಾಚು ತಪ್ಪದೆ ಓದುವಂತಹ ಒಂದು ಪರಿಪಾಠವನ್ನ ನಾವು ಮಾಡ್ಕೊಂಡಿದೀವಿ. ಇಂದು ಕೂಡ ಸಾಕಷ್ಟು ಪತ್ರಗಳು ನನ್ನ ಬಳಿ ಇದೆ. ಗುರೂಜಿ ಅವರಿಗೆ ನಿಮ್ಮ ಸಮಸ್ಯೆಗಳನ್ನ ನಾನು ತಲುಪಿಸ್ತೀನಿ. ಗುರೂಜಿ ಅವರು ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನ ನೀಡಿ ಸ್ಪಂದಿಸ್ತಿದ್ದಾರೆ. ಹಾಗಿದ್ರೆ ಬನ್ನಿ, ಯಾರೆಲ್ಲ ಪತ್ರಗಳು ಬರೆದಿದ್ದಾರೆ ನೋಡೋಣ. ಅದಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವಂತಹ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ದೇವಿಶ್ರೀ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಭಾನುವಾರ, ಎಲ್ಲರೂ ಕಾಯ್ತಾ ಇರ್ತೀವಿ. ನಮ್ಮ ಪತ್ರಗಳನ್ನ ಗುರುಜಿ ಇವತ್ತಾದ್ರೂ ಓದ್ತಾರಾ, ಅದಕ್ಕೆ ಪರಿಹಾರ ನೀಡ್ತಾರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಾಯ್ತಿರ್ತೀವಿ. ಪತ್ರಗಳನ್ನ ನೋಡೋಣ ಗುರುಜಿ. ಮೊದಲನೇ ಒಂದು ಪತ್ರ ಬೆಂಗಳೂರಿನ ರಾಜಾಜಿನಗರದಿಂದ ಬಂದಿದೆ. ಪೂಜಾ ಅವರು ಕಳಿಸಿದ್ದಾರೆ ಈ ಪತ್ರವನ್ನ. ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಗುರುಜಿ. ನಮ್ಮ ಯಜಮಾನರು ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಷ್ಟೇ ಒಂದು ದುಡಿದ್ರೂ ಆದಾಯ ಸಾಕಾಗ್ತಾ ಇಲ್ಲ ಜೀವನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮದುವೆ ದಿನಾಂಕವನ್ನ ಹೇಳಿದ್ದಾರೆ. ಫೆಬ್ರವರಿ 22, 2004 ಮದುವೆ ಆಯಿತು. ಆಗಿನಿಂದಲೂ ಈಗಲವರೆಗೂ ತುಂಬಾ ಕಷ್ಟ ಇದೆ. ಇಕ್ಕಟ್ಟಾದಂತ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಬಳಲ್ತಾ ಇದೀವಿ. ಇರುವ ಒಬ್ಳೇ ಮಗಳು, ಅವಳನ್ನ ಕೂಡ ಓದಿಸಕ್ಕಾಗದೆ ಒದ್ದಾಡ್ತಾ ಇದೀವಿ, ಪರದಾಡ್ತಿದೀವಿ ಗುರುಜಿ ಅಂತ ಹೇಳ್ತಿದ್ದಾರೆ. ಆಕೆಯ ಹೆಸರು ಲಿಖಿತಾ ಗೌಡ ಅಂತ ತಿಳಿಸಿದ್ದಾರೆ ಗುರುಜಿ. 22 ಫೆಬ್ರವರಿ 2007 ಅಂದ್ರೆ ಗುರುವಾರ ಸಂಜೆ ಜನಿಸಿದ್ದಾಳೆ. ಮದುವೆ ದಿನಾಂಕ ಹಾಗೂ ಮಗು ಹುಟ್ಟಿದ ದಿನಾಂಕ ಒಂದೇ ಇರೋದ್ರಿಂದ ತುಂಬಾ ಆತಂಕ ಆಗುತ್ತೆ. ಇದು ಒಳ್ಳೇದೋ ಕೆಟ್ಟದ್ದೋ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ಪ್ರಶ್ನೆಯನ್ನ ಮುಂದಿಟ್ಟಿದ್ದೀರಿ. ಅದಕ್ಕೆ ಏನ್ ಪರಿಹಾರ ಸಿಗುತ್ತೆ ರಮಲಶಾಸ್ತ್ರದಿಂದಾನೇ ನೋಡೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯ ಪುರೋಹಿಣಾಂ ಇಡೀ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇವರ ಜಾತಕದಲ್ಲಿ ಪೂರ್ವ ಪುಣ್ಯಸ್ಥಾನ, ಖಂಡಿತವಾಗ್ಲೂ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರುದೋಷ, ಬ್ರಹ್ಮಹತ್ಯೆ ದೋಷ ಇದ್ದಾಗ ಇಂಥದ್ದೆಲ್ಲವೂ ನಡೀತಾ ಇರುತ್ತೆ. ಎಂದು ದೊಡ್ಡ ಸಮಸ್ಯೆನೇ ಇರಬಹುದು, ಆದರೆ ಇದಕ್ಕೆ ಪರಿಹಾರ ಸಣ್ಣ ಸುಲಭ ಪರಿಹಾರಗಳೇ ಇರತಕ್ಕಂಥದ್ದು. ವಿಶೇಷವಾದ ಪರಿಹಾರ ನಿಮಗೋಸ್ಕರ. ಪ್ರತಿ ಗುರುವಾರವೂ ಗುರುವಾರ ಅರಳಿ ಮರ ನಿಮ್ಮ ಮನೆಯ ಯಾವ ಕಡೆ ಆದ್ರೂ ಇದ್ದೇ ಇರುತ್ತೆ. ಹರಳಿ ಮರ ಇದ್ದೇ ಇರುತ್ತೆ. ಬೇವಿನ ಮರ, ಹರಳಿ ಮರ. ಆ ಹರಳಿ ಮರ ಬಳಿಗೆ ಹೋಗಿ ಪ್ರತಿ ಗುರುವಾರ ಹಾಲನ್ನ ಹಾಕಿ ಪೂಜೆ ಮಾಡಬೇಕು. ಪೂಜೆ ಮಾಡೋದಂತ ತೆಂಗಿನಕಾಯಿ ಒಡೆದು ಪೂಜೆ ಮಾಡೋದಂಥದ್ದಲ್ಲ. ಹಾಲನ್ನ ಹಾಕಿ ಪೂಜೆ ಮಾಡಿ ಒಂದು 5 ಪ್ರದಕ್ಷಿಣೆಯನ್ನ ಮಾಡುವಂಥದ್ದು. ಮಾಡ್ಕೊಂಡ್ಬಂದು ಆ ಒಂದು ಪೂಜೆ ಎಲ್ಲ ಆದ ನಂತರ ಆ ನೆಲದ ಮೇಲೆ, ಅಂತಂದ್ರೆ ಹರಳಿ ಕಟ್ಟದ ಮೇಲೆ ಯಾವ್ದಾದ್ರೂ ಒಂದು ಎಲೆ ಊರ್ಧ್ವಮುಖವಾಗಿ ಬಿದ್ದಿರ್ಬೇಕು. ಈಗ ಉಲ್ಟಾ ಬಿದ್ದಿರಬಾರ್ದು. ಈಗ ಮೇಲೆ ಮೇಲೆ ನೋಡೋ ತರ ಎಲೆ. ನೀವು ನೋಡಿರ್ತೀರ ಅರಳಿ ಮರ, ಎಲ್ಲ ಎಲೆಗಳು ಹಿಂಗಿರೋದಿಲ್ಲ, ಈಗ ಊರ್ಧ್ವಮುಖವನ್ನೇ ನೋಡ್ತಾ ಇರುತ್ತೆ ಅರಳಿ ಎಲೆಗಳು. ಕೆಲವು ಮರಗಳಲ್ಲಿ ಎಲೆಗಳೆಲ್ಲ ಹಿಂಗೆ ನೋಡ್ತಾ ಇರುತ್ತೆ. ಯಾವುದೇ ಒಂದು ಮರ ಊರ್ಧ್ವಮುಖವಾಗಿ ನೋಡ್ತಾ ಇರುತ್ತೋ ಅದು ದೈವಿ ಮರ. ಅದು ಊರ್ಧ್ವಕ್ಕೆ ವಿರುದ್ಧ ದಿಕ್ಕವಾಗಿ ಈ ರೀತಿ ನೋಡ್ತಿದ್ರೆ ಅದು ಮಾಟ ಮಂತ್ರ ಮಾಡೋ ಮರ ಅಂತ. ಇಷ್ಟೇ. ಈ ಊರ್ಧ್ವಮುಖವಾಗಿ ಎಲೆ ಬಿದ್ದಿರಬೇಕು. ಆ ಎಲೆನ ನೇರವಾಗಿ ತಗೊಂಡ್ಬಂದು ಮನೇಲಿ ಇಟ್ಕೋಬೇಕು. ಒಂದು 16 ವಾರ ಆದ ನಂತರ ಆ ತಾಯಿಯ ಕೈಯಲ್ಲಿ ಹರಿಯೋ ನೀರಲ್ಲಿ ಆ 16 ಎಲೆನ ತಗೊಂಡೋಗಿ ಬಿಟ್ಬಿಟ್ಟಿದ್ರ ಅಂತಂದ್ರೆ ನಿಮ್ಮ ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ. ಖಂಡಿತ ಅದು ಒಳ್ಳೇದೇ ಆಗುತ್ತೆ. ಚಿಂತೆ ಮಾಡಬೇಡಿ. ನಮಸ್ತೆ ಗುರುಜಿ. ಈಗ ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ. ಹಲೋ 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 ಹಲೋ, ನಾವು ಮಾಲ್ತಿ ಅಂತ ಪಾಗೋಡ್ದಿಂದ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಮಾಲ್ತಿ ಅಂತ ಪಾಗೋಡ್ದಿಂದ. ಕಾರವಾರದಿಂದ ಮಾಲ್ತಿ ಅವರು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಅವರ ಹೆಸರನ್ನ ಹೇಳ್ತೀರಾ? ಮಿಲನ್ ಅಂತ. ಮಿಲನ್ ಅಂತನಾ? ಸರಿ, ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. 11 ನವೆಂಬರ್ 2009. 11 ನವೆಂಬರ್ 2009 ಅಂತ ಹೇಳ್ತಿದ್ದೀರಾ? ಸರಿ, ಜನ್ಮ ರಾಶಿ, ನಕ್ಷತ್ರ ಹಾಗೂ ಸಮಯ ತಿಳಿಸ್ತೀರಾ? ಸಮಯ ರಾತ್ರಿ 12:15. ರಾತ್ರಿ 12:15 ಅಂದ್ರೆ ಇದು ಮರುದಿನಕ್ಕೆ ಬೀಳುತ್ತಾ? ಗೊತ್ತಿಲ್ಲ. ಸರಿ, ಗುರುಜಿ ಅವರಿದ್ದಾರೆ. ಜನ್ಮ ರಾಶಿ, ನಕ್ಷತ್ರ ತಿಳಿದಿದ್ಯಾ? ಜನ್ಮ ರಾಶಿ ಸಿಂಹ ರಾಶಿ, ಮಕ ನಕ್ಷತ್ರ. ಸರಿ, ಗುರುಜಿ ಅವರ ಬಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ನಮಸ್ತೆ ತಾಯಿ.
ನಮಸ್ತೆ ಗುರುಜಿ. ಹೇಳಿಮ್ಮ, ಮಗನ್ ಏನ್ ಬಗ್ಗೆ ಕೇಳ್ಬೇಕಿತ್ತಮ್ಮ? ಅವನು ಸ್ವಲ್ಪ ಮಾತು ಬೇಗ ಮಾತಾಡ್ತಾ ಇಲ್ಲ. ಎಷ್ಟು ವರ್ಷಮ್ಮ ಈಗ? 4 ವರ್ಷ ಮಗುಗೆ? 4 ವರ್ಷ ತುಂಬ್ತು ಮೊನ್ನೆ ನವೆಂಬರ್ಗೆ. ಇವಾಗ ನವೆಂಬರ್ 11ನೇ ತಾರೀಕು. ಖಂಡಿತ ಇನ್ನು 10 ದಿನ ಆಗಿದೆ, ತುಂಬಿ ತೊಂದರೆ ಇಲ್ಲ. 5ನೇ ವರ್ಷ ರನ್ನಿಂಗ್ ಆಗ್ತೆ. ಮಾತು ತೊದಲು ಬರ್ತಿದ್ಯಾ ಅಥವಾ ಸ್ವರನೇ ಆಚೆಗೆ ಬರ್ತಿಲ್ವಾ ಅಮ್ಮ? ಇಲ್ಲ, ಮಾತಾಡ್ತಾನೆ. ತೊದ್ಲೇನ್ ಬರಲ್ಲ, ಬರ ಅಕ್ಷರ ಮಾತ್ರ ಕರೆಕ್ಟ್ ಆಗಿ ಮಾತಾಡ್ತಾನೆ. ಅಮ್ಮ, ಅಜ್ಜಿ, ಅಕ್ಕ, ಅತ್ತೆ ಅಂತವೆಲ್ಲ ಮಾತಾಡ್ತಾನೆ. ಆಡೋ ಪದಗಳು ಎಲ್ಲವೂ ಮಾತಾಡ್ತಾನೆ. ಮಾತಾಡ್ತಾನೆ. 2 ಅಕ್ಷರ ಮಾತಾಡ್ತಾನೆ. ಅಂದ್ರೆ ಅತಿ ಕಂಟಿನ್ಯೂಸ್ ಆಗಿ ಮಾತಾಡಕ್ ಆಗೋದಿಲ್ಲ ಅನ್ನೋದಾ? ಇಲ್ಲ, ಮಾತಾಡ್ತಾನೆ. ಇನ್ ಬೇರೆ ಮಾತಾಡಕ್ ಬರಲ್ಲ ಅವನಿಗೆ. ಬೇರೆ ಪದಗಳು ಅಂದ್ರೆ ಯಾವ ರೀತಿ? ಇದು ನಾವ್ ಇವಾಗ ಸ್ವಚ್ಛವಾಗಿ ಎಲ್ಲ ಮಾತಾಡ್ತೀವಲ್ಲ, ತಗೋ, ಬಾ, ಹೋಗು. ಅದೇ ನಾನು ಹೇಳ್ತಿದ್ದೀನಿ. ಕೆಲವೊಂದು ವಾಕ್ಯಗಳಂತಂದ್ರೆ ಅಪ್ಪ, ಅಮ್ಮ, ಅಕ್ಕ ಇವೆಲ್ಲ ಮಾತಾಡ್ತಾನೆ, ಆಡು ಪದಗಳು ಇವೆಲ್ಲ. ಉಳಿದಿರ್ತಕ್ಕಂಥ ಭಾಷೆಗಳು ಸರ್ವಾಗಿ ಹೋಗಿ ಬನ್ನಿ, ಊಟ ಮಾಡಿ, ಚೆನ್ನಾಗಿದ್ರ, ಇದೆಲ್ಲ ಮಾತಾಡಕ್ ಆಗ್ತಿಲ್ಲ. ಆಗ್ತಾ ಇಲ್ಲ. ಚಿಂತೆ ಮಾಡ್ಬೇಡಿ ತಾಯಿ. ನಾನು ಪುಬ್ಬ ನಕ್ಷತ್ರ ಸಿಂಹರಾಶಿ ಅಲ್ವಾ, ಶುಕ್ರ ದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಾನು ರಮಲ ಶಾಸ್ತ್ರದಲ್ಲಿ ನೋಡೋಣ, ಅದು ಏನಾದ್ರೂ ದೋಷ ಇದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಅದನ್ನ ಮಾಡಿಸಿ ವಾಕ್ಚಾತುರ್ಯ ಬಂದೇ ಬರುತ್ತಮ್ಮ. ಆಯ್ತು ಸ್ವಾಮೀಜಿ, ನಮ್ಗೆ ಅದೇ ಚಿಂತೆ ಆಗಿದೆ. ಚಿಂತೆನೇ ಮಾಡಬೇಡಿ. ನೋಡಿ, ಜಾತಕದಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ವಾಕ್ಶಾಸ್ತ್ರ ಅಂದ್ರೆ ಸ್ವರ ಬಂದೋದು ಪಂಚಮ ಸ್ಥಾನವನ್ನು ನೋಡಿ ಹೇಳ್ಬೇಕು. ಪಂಚಮ ಸ್ಥಾನದಲ್ಲಿ ಇವನಿಗೆ ರಾಹು ಕೂತಿರ್ತಕ್ಕಂಥದ್ದು. ರಾಹು ಅಂತಂದಾಗ ನಮ್ಮ ನವಗ್ರಹಗಳಲ್ಲಿ 9ನೇ ಗ್ರಹ ಅಪ್ರದಕ್ಷಿಣೆ ಕೂರ್ವಾಣ ಗ್ರಹ ಮಂಡಲ ಅಂತ ಹೇಳ್ತೀವಿ. ಯಾರಿಗೇ ಆಗ್ಲಿ ಅಲ್ಲಿ ಜೊತೆಲಿ ಇದ್ದಾಗ ಜೊತೆಯಲ್ಲಿ ಒಂದು ಚಂದ್ರನ ದೃಷ್ಟಿ ಬೀಳ್ತಿದೆ 7ನೇ ಮನೆಯಿಂದ. ಆದ್ರಿಂದ ಏನಾಗ್ತಿದೆ, ಇಲ್ಲಿ ಅವ್ನು ಮಾತಾಡಕ್ಕೆ ಟಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಒಳಗಡೆ ಆ ಸ್ವರಶಾಸ್ತ್ರ, ಆ ಸ್ವರ ಪೆಟ್ಟಿಗೆ ಅಂತ ಏನ್ ಹೇಳ್ತೀವಿ, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಕೊಲ್ಲೂರು ಮೂಕಾಂಬಿಕೆ ಗೊತ್ತಲ್ಲಮ್ಮ ನಿಮ್ಗೆ? ಗೊತ್ತು ಸ್ವಾಮಿ. ಕೊಲ್ಲೂರು ಮೂಕಾಂಬಿಕೆ ಅಲ್ಲಿ ತುಂಬಾ ವಿಶೇಷವಾದ ದೇವಸ್ಥಾನ. ನಿಮ್ ಮಗನ ಅನುಕೂಲ ಆದ್ರೆ, ನಿಮ್ಗೆ ಶಕ್ತಿ ಇದ್ರೆ ನೇರವಾಗಿ ಅಲ್ಲಿ ಕರ್ಕೊಂಡೋಗಿ ಒಂದು ಬೆಲ್ಲದ ತುಲಾಭಾರವನ್ನ ಮಾಡಿಸಿ. ಮತ್ತೆ ನಿಮ್ಮ ಮನೆಯಲ್ಲಿ ಬೆಲ್ಲದ ತುಲಾಭಾರ ಮತ್ತೆ ನವಿಲ್ಗರಿ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ, ಹೌದಲ್ವಾ? ನವಿಲ್ಗರಿ ಸಿಗುತ್ತೆ. ಆ ನವಿಲ್ಗರಿನ ದಿಂಡು ಹಿಂದೆ ಕೆಳಗಡೆ ಏನ್ ಬೆಳ್ಳಕ್ ದಿಂಡು ಬರುತ್ತೆ, ಅದನ್ನ ಸುಟ್ಟು ಬಿಡ್ಬೇಕು. ಸುಟ್ಟಿ ಆ ಕರ್ಕನ್ನ ಸ್ವಲ್ಪ ತಗೋಬೇಕು. ಮತ್ತೆ ಬೆಣ್ಣೆಯನ್ನ, ಆ ಬೆಣ್ಣೆ ತಗೊಂಡು ಅದನ್ನ 2 ಖಾಲಿ ಹೊಟ್ಟೆಲಿ ಬೆಳಗ್ಗೆ ತಿನ್ನಿಸ್ತಾ 3 ತಿಂಗಳ ಕಾಲ ಮಾಡಿ, ಖಂಡಿತವಾಗ್ಲೂ ನಯಬದ್ಧವಾಗಿ ವೇದ ಯಾವ ರೀತಿ ಮನುಷ್ಯ ಹೇಳಕ್ ಬರುತ್ತೋ ಅಷ್ಟು ಸ್ಪಷ್ಟವಾಗೂ ಬರೀತಾನೆ. ಅವನಿಗೆ ಚೈತನ್ಯವೂ ಉಂಟಾಗುತ್ತೆ ತಾಯಿ. ಚಿಂತೆ ಮಾಡ್ಬೇಡಿ, ಇಷ್ಟೇ ನಿಮ್ಗೆ ಪರಿಹಾರ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿ ಆ ಮಗು ಚೆನ್ನಾಗಾದ್ಮೇಲೆ ಒಂದು ಪತ್ರವನ್ನು ಬರೀರಮ್ಮ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಗುರುಜಿ, ಸೂರಜ್ ಕಲ್ಲಪ್ಪ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ನಾನು ಹುಟ್ಟಿದ್ದು ಬೆಳಗಾವಿಯಲ್ಲಿ ಗುರುಜಿ, ಮುಂಜಾನೆ 11:30ಕ್ಕೆ ಮೇ 6ನೇ ತಾರೀಕು 82ನೇ ಇಸವಿ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ನಡೀಬಾರ್ದಂತ ಘಟನೆಗಳು ನಡೆದು ಹೋಗ್ತಾ ಇದೆ ಗುರುಜಿ. ಇದು ಯಾವುದು ನನ್ನ ಹದ್ಬಸ್ತಲ್ಲೇ ಇಲ್ಲ, ಕಂಟ್ರೋಲ್ ಅಲ್ಲಿ ಇಲ್ಲ. ಇದಕ್ಕಾಗಿ ಸಾಕಷ್ಟು ಆತಂಕ ಆಗ್ತಿದೆ ಅಂತ ತಿಳಿಸ್ತಿದ್ದಾರೆ. ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ನನ್ನ ಅಕ್ಕ ಮದುವೆ ಆದ ನಂತರ 6 ತಿಂಗಳಲ್ಲೇ ಇವಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಲು. ಇದಾದ ನಂತರ 2011ನೇ ಇಸವಿಯಲ್ಲಿ ನನಗೆ ಮದುವೆ ಆಯ್ತು. 1 ವರ್ಷದಲ್ಲೇ ಮಗಳು ಕೂಡ ಹುಟ್ಟಿದ್ಲು ಗುರುಜಿ. ಆದ್ರೆ ಈ ಒಂದು ಹುಟ್ಟಿದ 4-5 ದಿನಗಳೊಳಗೆ ನಾನು, ನನ್ನ ಹೆಂಡತಿ ಹಾಗೂ ಅತ್ತೆ 1-2 ತಿಂಗಳು ಆಸ್ಪತ್ರೆಯಲ್ಲಿ ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗೋಯ್ತು. ನನಗೆ ಏನಾಗ್ತಾ ಇದೆ ಜೀವನದಲ್ಲಿ ಅನ್ನೋದು ಗೊತ್ತಿಲ್ಲ. ನನ್ನ ಹಾಗೂ ಮಗಳ ಕುಂಡಲಿಯನ್ನ ನೋಡಿ ನನಗೆ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಏನಾದ್ರೂ ತೊಂದರೆ ಆಗತ್ತಾ ಅಥವಾ ಮುಂದೆ ಹುಟ್ಟುವಂತ ಮಗು ಆರೋಗ್ಯವಂತನಾಗಿರ್ತಾನಾ ಇಲ್ವಾ, ಇವೆಲ್ಲವೂ ಕೂಡ ಭಯ ಆಗಿದೆ. ಸಿವಿಲ್ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಕೆಲಸವನ್ನ ನಾನು ಮಾಡ್ಕೊಂಡಿದ್ದೀನಿ, ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ತೇಜೋಮಂದಿ ಶಾಸ್ತ್ರದ ಪ್ರಕಾರವಾಗಿ ನಿಮ್ಮ ಹಣೆ ಬರದ ಪ್ರಕಾರ ತೇಜೋಮಂದಿ ಶಾಸ್ತ್ರ, ಈ ತೇಜೋಮಂದಿಯ ಪ್ರಕಾರ ನಿಮ್ಮ ಒಂದು ಹಣೆಯಲ್ಲಿ ಈಗ ಪ್ರಸ್ತುತಕ್ಕೆ ಗೋಚರ ಆಗ್ತಿರತಕ್ಕಂಥದ್ದು ಪಿತೃದೋಷ. ಪಿತೃದೋಷ ಅಂತಂದಾಗ ನಿಮ್ಮ ಕುಟುಂಬದಲ್ಲಿ ಹಿಂದೆ ತಂದೆ, ತಾತ, ಮುತ್ತಾತ ಯಾರಾದ್ರೂ ಅಲ್ಪಾಯುಷಲ್ಲಿ ತೀರ್ಕೊಂಡಿದ್ರೆ, ಮನವ್ರು ಯಾರಾದ್ರೂ ಅಲ್ಪಾಯುಷಲ್ಲಿ ತೀರ್ಕೊಂಡಿದ್ರೆ, ಅಥವಾ ತುಂಬಾ ನೊಂದು ತೀರ್ಕೊಂಡಿದ್ರೆ, ಅಥವಾ ಯಾವ್ದಾದ್ರು ತುಂಬಾ ಸಂಕಷ್ಟಗಳಿಗೆ ಶಾಪ ಹಾಕಿ ಏನಾದ್ರೂ ತೀರ್ಕೊಂಡಿದ್ರೆ, ಯಾವ್ದಾದ್ರೂ ಅವಮಾನಗಳನ್ನ ಹಾಕಿ ತೀರ್ಕೊಂಡಿದ್ರೆ, ಆತ್ಮಹತ್ಯೆಗಳು ಮಾಡ್ಕೊಂಡಾಗ ಈ ಒಂದು ಆತ್ಮಕ್ಕೆ ತೃಪ್ತಿ ಅಂತ ಸಿಕ್ಕಿರೋದಿಲ್ಲ. ಹಾಗದೇನಾಗುತ್ತೆ, ಪ್ರೇತ ಶಾಪವಾಗಿ ನಿಮ್ಮ ಕುಟುಂಬದ ಮೇಲೆ ಬರುತ್ತೆ. ಅದು ಹಿರಿಯ ಮಗ ಕನಿಷ್ಠ ಪುತ್ರ ಅಂತ, ಅಂದ್ರೆ ಮೊದಲನೇ ಮಗ ಕೊನೆ ಮಗ, ಹಿರಿಯ ಪುತ್ರ ಜ್ಯೇಷ್ಠ ಪುತ್ರ, ಕನಿಷ್ಠ ಪುತ್ರ. ಸಂಸ್ಕೃತದಲ್ಲಿ ಕನಿಷ್ಠ ಅಂದ್ರೆ ಕೊನೆ, ಜ್ಯೇಷ್ಠ ಅಂದ್ರೆ ಮೊದಲನೇವನು. ಮೊದಲನೇ ಮಗ ಕೊನೆ ಮಗನ ಮೇಲೆ ಇದು ಪ್ರಭಾವ ಜಾಸ್ತಿ ಇರುತ್ತೆ. ಈ ಒಂದು ಪ್ರೇತ ದೋಷ ಇರ್ತಕ್ಕಂಥದ್ದು ನಿನ್ನ ಜಾತಕದಲ್ಲಿ. ಈ ಪ್ರೇತ ದೋಷವನ್ನ ನೀವು ನಿವಾರಣೆ ಮಾಡಿಕೊಂಡು ಮದುವೆ ಆಗಿದ್ದಿದ್ರು ಯಾವುದು ತೊಂದರೆ ಇರ್ತಿರ್ಲಿಲ್ಲ. ಅಥವಾ ಆ ಪ್ರೇತ ಶಾಪವನ್ನ ಮೊದಲೇ ನೀವು ತಿಳ್ಕೊಂಡು ಸಣ್ಣ ವಯಸ್ಸಲ್ಲೇ ಮಾಡಿದ್ರೆ ನಿಮ್ಗೆ ಒಳ್ಳೆ ಉದ್ಯೋಗನೇ ಸಿಗ್ತಾ ಇತ್ತು, ವಿದ್ಯಾಭ್ಯಾಸನೂ ಪೂರ್ತಿ ಕಂಪ್ಲೀಟ್ ಆಗ್ತಾ ಇತ್ತು, ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರು.
ಈಗಲೂ ಏನು ಕಾಲಾವಕಾಶ ಮೀರಿಲ್ಲ, ಖಂಡಿತವಾಗ್ಲೂ ಒಳ್ಳೇದಾಗುವಂಥದ್ದೇ. ನಿಮ್ಗೆ ಅನುಕೂಲ ಆದ್ರೆ ಗೋಕರ್ಣದಲ್ಲಿ ಒಂದು ನಾರಾಯಣ ಬಲಿ ಮಾಡಿಸಿ. ಉತ್ತಮ ಯಾವುದಾದ್ರೂ ವೇದ ಪಂಡಿತರು ನಿಮ್ಮ ಸುತ್ತಮುತ್ತಲು ಯಾರಾದ್ರೂ ಇದ್ರೆ ನೀವು ಅವ್ರ ಹತ್ರ ಹೋಗಿ ಭೇಟಿಯಾಗಿ. ಯಾರು ಗುರುಗಳು ನಮ್ಗೆ ತಿಳಿಸಿದ್ದಾರೆ ಪ್ರೇತ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ, ಅಥವಾ ನಾರಾಯಣ ಬಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿ. ಖಂಡಿತವಾಗ್ಲೂ ಸುತ್ತಮುತ್ತಲು ಎಲ್ಲಾದ್ರೂ ಸಮುದ್ರ ತೀರಿದ್ರೆ ಅಲ್ಲೂ ಮಾಡ್ಬೋದು. ನಿಮ್ಗೆ ಅನುಕೂಲ ಆದ್ರೆ ಗೋಕರ್ಣದಲ್ಲಿ ಮಾಡಿಸಿ. ಮುಂದೆ ಆ ಪ್ರೇತಗಳಿಗೆ ಯಾವತ್ತೂ ನಿಮ್ಗೆ ಮೋಕ್ಷನ ಸಿಗುತ್ತೋ, ಮತ್ತೆ ಆ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸಹ ವಂಶಾಭಿವೃದ್ಧಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಪಿತೃದೋಷಂ ಸುತಕ್ಷಯಂ, ಸುತ ಅಂತಂದ್ರೆ ವಂಶನೇ ಕೊನೆ ಆಗುತ್ತೆ ಅಂತ. ಆದ್ರಿಂದ ನೀವು ಆ ಮೋಕ್ಷವನ್ನು ಕೊಟ್ಟಾಗ ನಿಮ್ಗೆ ಗಂಡ್ಮಗು ಆಗುತ್ತೆ, ಆ ಮಗುನು ಆರೋಗ್ಯವಾಗಿರುತ್ತೆ, ಮಕ್ಕಳಿಗೂ ವಿದ್ಯಾಭ್ಯಾಸ ಇರುತ್ತೆ, ಹೆಂಡತಿ ಮಕ್ಕಳು ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಪ್ಪ. ಒಳ್ಳೇದಾಗ್ಲಿಪ್ಪ, ಚಿಂತೆ ಮಾಡಬೇಡ, ನಾನು ಹೇಳಿದ್ದೆ ನೀನು ಫಾಲೋ ಮಾಡು. ನನ್ಗೆ ಅದೆಲ್ಲ ಶಕ್ತಿನೇ ಇಲ್ಲ ಗುರುಗಳೇ, ನಾನು ಮಾಡಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಯಾವ್ದಾದ್ರೂ ಒಂದು ಹಸುಗೆ, ನಿಮ್ ಸುತ್ತಮುತ್ತಲು ಹಸು, ಗೋಸ್ಪರ್ಶಂ ಸಕಲ ದೋಷ ನಿವಾರಣ ಅಂತ ಹೇಳುತ್ತೆ. ಹಸುಗೆ ನಾವು ಒಂದು ಪಿಂಡ ಬಿಟ್ಟರು ಹಸುಗೆ ಏನಾದ್ರೂ ತಿನ್ನಿಸ್ತೀವಿ, ಯಾವ್ದಾದ್ರು ಕಾಳು ತಿನ್ನಿಸ್ತೀವಿ, ಅದರಿಂದ ಕರ್ಮ ಕಳ್ಕೊಳ್ತೀವಿ. ಆಯ್ತಾ? ಇಟ್ಕೊಳ್ಳೋದ್ರಿಂದ ಯಾವ ಶನಿ ದೋಷನೂ ಬರೋದಿಲ್ಲ, ಯಾವ ಇದೂ ಬರೋದಿಲ್ಲ. ಆದ್ರಿಂದ ನೀವು 3 ಕಾಳು ಅಂದ್ರೆ ಉದ್ದಿನ ಕಾಳು, ಉದ್ದಿನ ಹಿಟ್ಟಲ್ಲೇ ಪಿಂಡಗಳನ್ನ ಮಾಡುವಂಥದ್ದು ತಿಳ್ಕೊಳ್ಳಿ, ಉದ್ದಿನ ಕಾಳು. ಎರಡನೇದಾಗಿ ಉರುಳಿ ಕಾಳು. ಈ ಉರುಳಿ ಕಾಳು ತುಂಬಾ ವಿಶೇಷ, ಕೇತುವಿನ ಒಂದು ತತ್ವ. ಮತ್ತೆ ಮೂರನೇದಾಗಿ ಉದ್ದಿನ ಕಡಲೆ ಕಾಳು, ಗುರುವಿನ ತತ್ವ. ಈ 3 ಮೊಳಕೆ ಕಟ್ಟಿ ಶನಿವಾರ ಹಸುಕ್ ತಿನ್ನಿಸ್ತಾ ಬನ್ನಿ. ಯಾರೇ ಜಾತಕದಲ್ಲಿ ಪಿತೃದೋಷ ಇದ್ರು ಕಮ್ಮಿ ಆಗುತ್ತೆ. ಪಿತೃಗಳ ಆಶೀರ್ವಾದ ಸಿಕ್ತು ಅಂತಂದ್ರೆ ಜೀವನದ ಅಭಿವೃದ್ಧಿ ಆದಂಗೆ. ಒಳ್ಳೇದಾಗ್ಲಿ ಅಪ್ಪ, ನಮಸ್ತೆ. ಇನ್ನ ನಾಳೆ 18ನೇ ತಾರೀಕು ಡಿಸೆಂಬರ್ ನಾವು ಹಾಸನ ಕ್ಷೇತ್ರಕ್ಕೆ ಬರ್ತಾ ಇದೀವಿ. ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾವು ಓಂಕಾರ ಮಾತುಕತೆ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇರ್ತೀವಿ. ಮಧ್ಯಾಹ್ನ 3ರಿಂದ ಸಾಯಂಕಾಲ 6 ಗಂಟೆವರೆಗೆ ನೀವೆಲ್ಲರೂ ಅಲ್ಲಿ ಇರ್ತೀರಾ ಅಂತ ಭಾವಿಸ್ತಾ, ನಿನ್ನೆಯ ನೇರ ಪ್ರಸಾರದ ಕಂತಿನಲ್ಲಿ ಗುರೂಜಿ ಅವರು ಹೆಣ್ಣು ಮಕ್ಕಳ ಗುಣಧರ್ಮ ಹೇಗಿರಬೇಕು, ಅವರ ಸ್ವಭಾವ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಹೆಣ್ಣಿಗೆ ಕ್ಷಮೆ ಅನ್ನೋದೇ ಒಂದು ಭೂಷಣ, ಆಕೆ ಕ್ಷಮೆಯ ಧರಿತ್ರಿಯಾಗಿರ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರು. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇಂದು ತಿಳಿಸ್ಕೊಡ್ತೀವಿ. ಗುರುಜಿ ಅವ್ರನ್ನ ಕೇಳಿ ನೋಡೋಣ. ಗುರುಜಿ, ಈ ದಿನ ಹೆಣ್ಣು ಮಕ್ಕಳು ಕ್ಷಮಾಗುಣ ಇರಬೇಕು ಅಂತ ನೆನ್ನೆ ತಿಳಿಸಿದ್ವಿ. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಹಾವಭಾವಗಳು, ಸ್ವಭಾವ, ಸೂಕ್ಷ್ಮ ಸ್ವಭಾವಿಗಳು ಹೌದು, ಆದ್ರೆ ಅದೇ ರೀತಿ ಕ್ರೌರತರನೇ ಇರುತ್ತೆ. ಆದ್ರೆ ದ್ವೇಷ ಸ್ವಭಾವ ಹೆಣ್ಮಕ್ಳಿಗಿರಬಾರ್ದು. ನೋಡಿ, ಎಷ್ಟೋ ಜನ ಹೆಣ್ಣು ಮಕ್ಕಳು ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸೋವಂಥದ್ದು, ಇವರಿಂದ ಅವ್ರು ನೊಂದ್ಕೊಳ್ಳೋ ಅಂಥದ್ದು, ಅವ್ರು ನೊಂದ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡ್ರು ಪ್ರಯೋಜನ ಇಲ್ಲ. ಎಷ್ಟು ಕುಟುಂಬಗಳಲ್ಲಿ ಈ ರೀತಿ ನಡೀತಿಲ್ಲ. ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ, ಇಷ್ಟಪಟ್ಟು ಓದಿಸ್ತಾರೆ, ಸಾಲ ಸೋಲ ಮಾಡಿ ತಿನ್ನೋದಕ್ಕೆ ಊಟ ಇಲ್ಲ ಅಂತಂದ್ರೆ ಬೇರೆಯವ್ರ ಮೇಲೆ ಕೆಲಸ ಮಾಡಿ ತಂದು ಊಟ ತಂದು ಹಾಕ್ತಾರೆ ಮಕ್ಕಳಿಗೆ. ಆದ್ರೆ ಕೊನೆಗೆ ಆ ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡಿ ಯಾವನ ಜೊತೆನೂ ಹೊರಟೋಗ್ತಾರೆ. ಅವ್ರು ಒಪ್ಕೊಂಡ್ರೆ ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿದೆ, ನಾನು ಬೇಡ ಅಂತ ಹೇಳಿಲ್ಲ. ಆದ್ರೆ ನೀನಾ ನಾನಾ, ವಿಶೇಷವಾಗಿ ಹೆಣ್ಮಕ್ಳಲ್ಲಿ ಇಂಥ ಗುಣಗಳು ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅವರು ಒಪ್ಕೊಂಡ್ರೆ ಎಲ್ಲವೂ ಓಕೆ, ಇಲ್ಲ ಅಂದ್ಬಿಟ್ರೆ ಜೀವನದಲ್ಲಿ ಇಲ್ಲ. ಅವ್ರ ಗುಣಧರ್ಮನೇ ಆ ರೀತಿ. ಅದಕ್ಕೆ ನಾವು ಸ್ವಾಭಾವಿಕವಾಗಿ ಬದಲಿಸ್ಕೋಬೇಕು. ಪ್ರಕೃತಿ ನಿಯಮದ ಧರ್ಮಗಳಿಗೆ ನಾವು ಸ್ಪಂದಿಸ್ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಇಂಥದ್ದು ನಡೀತಾ ಇರ್ತಕ್ಕಂಥದ್ದಿದೆ. ಆದ್ರೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಹೆಣ್ಣು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಅದೇ ರೀತಿ ಸಂಸ್ಕಾರವನ್ನು ಹಿರಿಯರು ಆ ಸಂಸ್ಕಾರವನ್ನು ಉಳಿಸ್ಕೋಬೇಕು. ನೋಡಿ, ಈ ದಿನ ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು, ಪರರನ್ನ ಮಾತು ಕೇಳಿ ಮರಳಾಗ್ಬೇಡಿ. ಏನು, ಬೇರೆಯವ್ರು ಧೈರ್ಯ ಕೊಡ್ತಾರೆ. ಏನಂತ ಧೈರ್ಯ ಕೊಡ್ತಾರೆ? ಏನೋ ಎಲ್ಲೋ ಹೋಗ್ಬೇಕು, ನಿಮ್ಮ ಹತ್ರ ದುಡ್ಡಿರೋದಿಲ್ಲ, ನಿಮ್ಮ ಹತ್ರ ದುಡ್ಡಿರೋದಿಲ್ಲ, ಸಾಲ ಮಾಡೋಣ, ಅವ್ರ ಹತ್ರ ಹೇಳ್ತೀನಿ ಕೊಡ್ತಾರೆ, ತಗೋ, ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋ, ನಿಮ್ಮ ಅಪ್ಪಂದೋ ನಿಮ್ಮ ತಾತಂದು ಆಸ್ತಿ ಬರುತ್ತಲ್ಲ ಅವಾಗ ಕೊಟ್ಬಿಡೋಣ. ಅದು ಬಂದಾಗ ಎಷ್ಟೋ ಜನಗಳು ಈ ರೀತಿ ತಪ್ಪುಗಳನ್ನು ಮಾಡ್ತಿದ್ದಾರೆ. ಅಂತಂದ್ರೆ ಮುಂದೆ ಯಾವುದೋ ಬರುತ್ತೆ ಅಂತೇಳಿ ಇವಾಗ್ಲೇನೆ ಸಾಲ ಮಾಡೋವಂಥದ್ದು ಹೆಣ್ಮಕ್ಳು, ಗಂಡನ್ ಗೊತ್ತಿಲ್ಲದೆ. ಎಷ್ಟು ಜನ ಪ್ರತಿದಿನವೂ ನಮ್ಮ ಆಶ್ರಮದಲ್ಲಿ ಇದೇ ಪ್ರತಿಯೊಂದು ಹೆಣ್ಣು ಮಕ್ಕಳ ಬಾಳಲ್ಲೂ ನಡೀತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನರದ್ದು ಸಾಲ ಸಾಲ ಏನಕ್ಕೆ ಸಾಲ ಆಗ್ತಿದೆ? ಈ ರೀತಿ ಗಂಡನ್ ಗೊತ್ತೇ ಇರಲ್ಲ ಪಾಪ.
ಆ ಮನುಷ್ಯ ಬೆಳಗ್ಗೆ ಹೋಗ್ತಾನೆ, ಸಾಯಂಕಾಲ ಕತ್ತೆ ತರ ದುಡ್ದು ಬರ್ತಾನೆ, ಹೆಂಡತಿ ಮಕ್ಕಳು ಚೆನ್ನಾಗಿ ನನ್ಗೆ ಊಟ ಹಾಕ್ತಿದಾರಪ್ಪ ಅಷ್ಟೇ. ಅವ್ರ ಮನ್ಸಲ್ಲಿರೋದು ಏನು ಅಂತ ಆರ್ಕೊಳಕ್ ಆ ಪುರುಷನಿಗೆ. ಆರತಿ ಮಾಡಿದ್ರೆ ಗಂಡನ್ ಮೋಸ ಮಾಡ್ದಂಗಲ್ವೇ? ತುಂಬಾ ದೊಡ್ಡ ಅಪರಾಧ ಇದು ನೀವು ಮಾಡ್ತಿರ್ತಕ್ಕಂಥದ್ದು. ಯಾವ್ದನ್ ಮಾಡ್ಬೇಕು, ಯೋಚನೆ ಮಾಡಿ. ಬೇರೆಯವ್ರ ಮಾತು ಏನಕ್ಕೆ ಕೇಳ್ತೀರಿ? ಬೇರೆಯವರ ಮಾತನ್ನ ಕೇಳಿ ಸಾಲ ಮಾಡಿಕೊಂಡು ಚೆನ್ನಾಗಿ ಮೆರೆಯುವಂಥದ್ದು ಅದು ಅವಶ್ಯಕತೆನೇ ಇಲ್ಲ. ಭಗವಂತ ನಿಮ್ಮ ಹಣೆ ಬರದಲ್ಲಿ ಇವತ್ತೆಲ್ಲ ನಾಳೆ ಮೇಲೆ ಮುಂದೆ ಹೋಗ್ತೀಯ ಅಂತ ಬರ್ದಿರ್ತಾನೆ. ಅದು ಬಂದಾಗ ತಾನಾಗ್ತಾನೆ ಎಲ್ಲ ತಾನಾಗ್ತಾನೆ ಒಲ್ದು ಬರುತ್ತೆ. ಸಾಲ ಮಾಡಿಕೊಂಡು ನೀವು ಐಷಾರಾಮಿ ಜೀವನ ಮಾಡಬೇಕು ಅನ್ನೋದಾದ್ರೆ ನಿಮ್ಮಂತ ದರಿದ್ರವಾದ ಜೀವನ ಮತ್ತೊಂದು ಯಾರ್ದು ಇಲ್ಲ. ಐಷಾರಾಮಿ ಜೀವನ ಬೇಕಾಗಿಲ್ಲ, ನೆಮ್ಮದಿಯಾಗಿ ಊಟ ಇದ್ರೆ ಸಾಕು. ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರಾ ನಿಮ್ಮಂಥವ್ರು? ಇಲ್ಲ. ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡ್ತಾ ಇರೋದು ಏನಕ್ಕೆ ಗೊತ್ತಾ? ನೀವು ಪ್ರತಿನಿತ್ಯ ನನ್ನ ಸಂಸಾರ ಚೆನ್ನಾಗಿರ್ಲಿ, ನನ್ನ ಮಕ್ಕಳಿಗೆ ಒಳ್ಳೆ, ನನ್ನ ಗಂಡನ್ಗೆ ಆರೋಗ್ಯ ಕೊಡ್ಲಿ ಅಂತ ನೀವು ದೇವ್ರ ಪೂಜೆಗಳು ಎಷ್ಟೋ ಜನ ಮಾಡ್ತಿಲ್ಲ. ಅಯ್ಯೋ ಇವತ್ತು ಯಾರೋ ಸಾಲಗಾರ ಬರ್ದೇ ಇರ್ಲಿನಪ್ಪ, ಇವತ್ತು ಸಾಯಂಕಾಲ ಯಾರನ್ನೋ ಒಂದು 10,000 ಸಾಲ ಕೇಳ್ತೀನಿ ಕೊಟ್ಬಿಡ್ಲಿ, ಅವ್ರು ತಂದು ಬಡ್ಡಿ ಕಟ್ಟಬೇಕು. ಈ ರೀತಿ ನೆನ್ಸ್ಕೊಂಡು ದೇವ್ರ ಪೂಜೆ ಮಾಡೋಂಥ ಪರಿಸ್ಥಿತಿ ನಿಮ್ಮಂಥವ್ರಿಗೆ ಬಂದ್ಬಿಟ್ಟಿದೆ. ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಸಾಕು. ಏನಂತ ದೇವ್ರ ಪೂಜೆ ಮಾಡ್ತಿದ್ರಿ ನೀವು? ಇದಾರೆ ಮಹಿಳೆಯರು, ಒಳ್ಳೆಯ ಮಹಿಳೆಯರು ಇದ್ದಾರೆ, ಗೃಹಿಣಿಯರಿದ್ದಾರೆ. ನಾನು ಅವ್ರ ಬಗ್ಗೆ ಮಾಡಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ನನ್ನ ಮಾತು ನೇರವಾಗಿ. ಎಲ್ಲವನ್ನ ಪರಿಪೂರ್ಣವಾಗಿ ಒಬ್ರಲ್ಲೊಬ್ರು ಇರ್ಕೋಬೇಕು. ಆ ಮನುಷ್ಯ ಹೇಳ್ತಾನೆ ಅರ್ಧಾಂಗಿ ಅಂತ. ಅರ್ಧಾಂಗಿ ಅಂದ್ರೆ ಹಾಫ್ ಶರ್ಟ್ ಅಲ್ಲ, ಫುಲ್ ಶರ್ಟು ಅಲ್ಲ. ಅರ್ಧಾಂಗಿ ಅಂತಂದ್ರೆ ನನ್ನ ದೇಹದಲ್ಲಿ ಅರ್ಧ ಅಂತ. ಅವನೇನೋ ಆಚೆ ಕಷ್ಟ ನಡೆಯೋದು ತಂದೆ ಹೇಳ್ತಾನೋ ಅಥವಾ ಸುಖಕ್ಕೋ ಅಥವಾ ತಂದಾಗ್ತಾನೆ ಪಾಪ. ಅವನು ನನ್ನ ಹೆಂಡತಿ ಎಲ್ಲಿ ನೊಂದ್ಕೊಂತಾಳೋ, ನನಗೆ ಈ ಆಫೀಸಲ್ಲಿ ಅವಮಾನ ಆಯ್ತು ಅಂತ ಹೇಳಿದ್ರೆ ಅಂತೇಳಿ ಎಷ್ಟೋ ಜನ ಗಂಡಸರ ಮನೇಲಿ ಹೆಣ್ಮಕ್ಳು ಕೇಳಲ್ಲ. ಆದ್ರೆ ಆ ಹೆಂಗಸು ಎಂತ ಮೋಸ ಮಾಡ್ತಾರೆ ಗಂಡು ಮಕ್ಳಿಗೆ ಅಂದ್ರೆ ಆ ರೀತಿ. ಎಲ್ರೂ ಅಲ್ಲ, ಕೆಲವ್ರು ಇರ್ತಾರೆ ಗಂಡನ ಹತ್ರ ನಮ್ಗೆ ಯಾವ್ದು ಅಷ್ಟೈಶ್ವರ್ಯಗಳು ಸಿಕ್ತಿಲ್ಲ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅಂಥವ್ರು ಇರ್ತಾರೆ ಪ್ರಪಂಚದಲ್ಲಿ. ಅದು ಅವ್ರ ಕಷ್ಟ, ಅವ್ರ ಪರ್ಸನಲ್ಲು, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಹೆಣ್ಣಿನ ಗುಣಧರ್ಮಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋ ತಿಳ್ಕೊಬೇಕು ಫಸ್ಟು ನಾವು ಅಲ್ಲೇ ಕೆಡ್ತಾ ಇದೀವಿ. ಬೇರೆಯವ್ರ ಮಾತು ಕೇಳಿ ನಾವು ಸಂಸಾರ ಮಾಡಬಾರ್ದು. ಗಂಡ ಹೆಂಡ್ತಿರುವ ನಿಮ್ಮಿಬ್ರಲ್ಲಿ ನಾವು ಯಾವ ರೀತಿ ಜೀವನ ಶೈಲಿ ರೂಪಿಸ್ಕೋಬೇಕು, ಒಬ್ರಿಗೊಬ್ರು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅದ್ರ ಮೇಲೇನೆ ನಿಮ್ಮ ಗುಣಧರ್ಮಗಳು ಅಡಗಿರುತ್ತೆ. ಯಾರೋ ಹೇಳ್ತಾರೆ ಅಂತ ಹೇಳೋದು ಗಂಡನ್ ಬಂದಿದ ತಕ್ಷಣ ಜಗಳ ಕೇಳೋದಲ್ಲ. ನಿಮ್ಮ ಮನ್ಸು ಏನನ್ಸುತ್ತೆ ಒಂದ್ಸಲಿ ಕೂತ್ಕೊಂಡು ಯೋಚನೆ ಮಾಡಿ. ನನ್ನ ಗಂಡನ್ಗೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಅವ್ರು ನಮಗೋಸ್ಕರ ಏನ್ ಮಾಡ್ತಿದ್ದಾರೆ ಅಂತ. ನಿಮ್ ಕಟ್ಕೊಂಡಿರೋ ಪಾಪಕ್ಕೆ ಅವ್ನು ನಿಮ್ಮಂತ ದುಡುಕ್ತಿದ್ದಾನೆ, ಸಾಕ್ತಿದ್ದಾನೆ. ಆದ್ರೆ ಅವನ್ಗೆ ಸರಿಯಾದ ಟೈಮ್ಗೆ ಊಟ ಮಾಡ್ತಿರೋ ಅಥವಾ ಇನ್ನೊಂದು ಮಾಡ್ತಿರೋ ಅವ್ನು ಕೇಳೋದಿಲ್ಲ. ಅಥವಾ ಆ ಮನುಷ್ಯ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ಸೋಲ ಮಾಡಿ ತಂದು ನಿಮ್ಗೆ ಆಗ್ತಿದ್ದಾರೆ. ಆದ್ರೆ ನೀವು ಆ ಮನುಷ್ಯನ ಹೆಂಗ್ ನೋಡ್ಕೋಬೇಕು ಹೇಳಿ? ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಆ ಮನುಷ್ಯನ. ಆದ್ರೆ ಅಂತ ಕೆಟ್ಟ ಕುಡುಕರು ಕೂಡ ಇದ್ದಾರೆ ಈ ಕಾಲದಲ್ಲಿ, ಅಂತ ಪುರುಷರು ಇದ್ದಾರೆ, ಥರ್ಡ್ ಕ್ಲಾಸ್ ಜನನೂ ಇದ್ದಾರೆ. ಅವರು ಕೂಡ ಏನ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ? ಹೆಂಡತಿ ಮೇಲೆ ಅನುಮಾನ ಪಡುವಂಥದ್ದು. ಅವಳು ನಗಿಯೋಂಗಿಲ್ಲ, ಕಿಸಿಯೋಂಗಿಲ್ಲ, ಹಣೆ ಕುಂಕುಮ ಇಡೋಂಗಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋಂಗಿಲ್ಲ. ಅಂತ ಒಂದು ಪುರುಷರು ಇದ್ದಾರೆ. ಆ ರೀತಿ ಯಾರು ಆ ಒಂದು ದೃಷ್ಟಿಯಿಂದ ಹೆಣ್ಣನ್ನ ಅನುಮಾನ ಪಟ್ಟು ಸದಾ ಬೈತಿರ್ತಾನೋ ಅವನ ಕೊನೆಗೆ ಎಂಥ ರೋಗಗಳು ಬಂದಿರುತ್ತೆ ಅದು ನಿಮ್ಮ ಮನೆಗಳೆಲ್ಲ ಗೊತ್ತಿರುತ್ತೆ. ಕೊನೆಗೆ ನೀವು ಬೆಡ್ ಆಗಿ ಸ್ಟ್ರೋಕ್ ಹೊಡೆದು ಬಿದ್ದಿದ್ರೆ ಮೂಲೆಯಲ್ಲಿ ಯಾರು ವಾಸನೆ ಹತ್ರ ಕೂಡ ಬರಲ್ಲ, ಮಕ್ಕಳು ಕೂಡ ಹತ್ರ ಬರಲ್ಲ, ಎಲ್ಲ ಮಲಗಿದ ಜಾಗದಲ್ಲಿ ಎಲ್ಲ ಹೋಗಿ ಯಾರ ಹತ್ರ ಬರ್ತಾರೆ? ಆಗ ಹೆಣ್ಣೊಂದೇ ನಿಮ್ಮನ್ನು ಕಾಪಾಡೋಳು. ಆ ಹೆಣ್ಣು ಬಂದು ನಿಮ್ ಪ್ರತಿಯೊಂದು ಸೇವೆ ಮಾಡ್ತಿರ್ತಾಳೆ. ಅದೆಲ್ಲ ನೆನ್ಪಿಟ್ಕೋಬೇಕು. ಮಾತಿಗೆ ಮುಂಚೆ ಹೆಣ್ಮಕ್ಳನ್ನ ಒಡೆಯೋದು. ಎಷ್ಟು ಜನ ಹೊಡೆದು ಗೋಳಿಕೊಂತಿದ್ದೀರಾ? ಅವ್ರು ಏನ್ ತಪ್ಪು ಮಾಡದೆ ಹೋದ್ರು ಹೊಡೆಯೋದು. ಹಂಗೆ ಹೊಡೆದ್ರೆ ಕೊನೆಗೆ ಏನಾಗುತ್ತೆ ಹೇಳಿ? ಅವ್ರು ಹೇಳ್ತಿರ್ತಾರೆ, ಕೆಲವರು ನನ್ನ ಗಂಡ ಆಚೆಗೆ ಹೋದ್ರೆ ಯಾವಾಗಪ್ಪ ಬರ್ತಾನೆ ಅಂತ ಕಾಯ್ತಿರ್ತಾರೆ, ಕೆಲವರು ಹೊರಟೇ ಹೋಗ್ಲಿ ಅಂತ ಕಾಯ್ತಿರ್ತಾರೆ. ಕೊನೆಗೆ ಆ ಪರಿಸ್ಥಿತಿ ಬರೋದು ಬೇಡ ನಿಮ್ಮಂಥವ್ರಿಗೆ. ಜೀವನದಲ್ಲಿ ನ್ಯಾಯವಾಗಿ ಬದುಕಬೇಕು ಅಂತಂದ್ರೆ ಹೆಂಡತಿ ಹತ್ರ ಫಸ್ಟ್ ಒಳ್ಳೆಯವನು ಅನ್ಸ್ಕೊಳ್ಳಿ, ಪ್ರಪಂಚ ಎಲ್ಲ ಒಳ್ಳೇದು ಅನ್ಸ್ಕೊಳುತ್ತೆ. ಹೆಂಡತಿ ಹತ್ರ ಕೆಟ್ಟವನು ಅನ್ಸ್ಕೊಂಡ್ಮೇಲೆ ನೀವು ಬದುಕಿದ್ದು ಪ್ರಯೋಜನ ಇಲ್ಲ. ಹೆಣ್ಮಕ್ಳು ಅಷ್ಟೇ, ಗಂಡನ ಮುಂದೆ ಕೆಟ್ಟವಳು ಅಂತ ಗೊತ್ತಾಗುತ್ತೆ, ಪ್ರಪಂಚಕ್ಕೆಲ್ಲ ಶೃಂಗಾರ ಮಾಡ್ಕೊಂಡು ಮೇಲ್ಮೇಲೆ ಎಲ್ಲ ಮಾಡ್ಕೊಂಡು ನಾವು ಇದ್ರೆ ಮನ್ಸು ಕೆಟ್ಟಿದ್ಯಾ ಚೆನ್ನಾಗಿದ್ಯಾ ಅಂತ ಹೇಳಿ ಹಾಲು ಒಡೆದೋಗಿದ್ಯಾ ಗೊತ್ತಿದ್ಯಾ ಅಂತೇಳಿ ಮನೆಯವ್ರಿಗೆ ಮಾತ್ರ ಗೊತ್ತಾಗುತ್ತೆ.
ಗಂಡನ ಮಾತ್ರ. ಅವನ ಹತ್ರ ಒಳ್ಳೆಯವನಾಗಿದ್ರೆ ಪ್ರಪಂಚನೇ ಎದುರಾಕೊಂಡ್ರು ಅವ್ನು ಕಾಪಾಡ್ಕೊಳ್ತಾನೆ. ಅವ್ರ ಹತ್ರ ನೀವು ಸರಿ ಇಲ್ಲ ಅಂತಂದ್ರೆ ಬದುಕಿ ಪ್ರಯೋಜನ ಇಲ್ಲ. ಗುರೂಜಿ ಅವರು ಧಾರವಾಡಕ್ಕೆ ಭೇಟಿ ನೀಡಿದ್ರು, ಅದರ ವಿಶೇಷ ಕ್ಲಿಪ್ಪಿಂಗ್ಸ್ ನ ದೃಶ್ಯಾವಳಿಗಳನ್ನ ಈಗ ಪ್ಲೇ ಮಾಡ್ತಾ ಇದೀವಿ, ನೋಡ್ಕೊಂಡು ಬನ್ನಿ. ಅದರ ಜೊತೆಗೆ ಅದಾದ ತಕ್ಷಣ ನಾವು ಈ ಒಂದು ಕ್ಲಿಪ್ಪಿಂಗ್ಸ್ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲೇ ಆಗುತ್ತೆ. ಅದಾದ್ಮೇಲೆ ಗುರೂಜಿ ಅವರು ಏನೆಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನೇರ ಪ್ರಸಾರ ಕಾರ್ಯಕ್ರಮ ಆದ್ರಿಂದ ನೀವು ಕೂಡ ಕರೆ ಮಾಡಬಹುದು. ಈಗ ಕರೆ ಸ್ವೀಕರಿಸೋಕ್ಕೂ ಮುಂಚೆ ಧಾರವಾಡದ ಕ್ಲಿಪ್ಪಿಂಗ್ಸ್ ನ ನೋಡ್ಕೊಂಡ್ ಬರೋಣ. ಕ್ಲಿಪ್ಪಿಂಗ್ಸ್ ನೋಡ್ಕೊಂಡ್ ಬಂದ್ವಿ. ಸೊಗಸಾದ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು. ಧಾರವಾಡದ ವೀಕ್ಷಕರೊಬ್ಬರ ಮನೆಗೆ ಗುರೂಜಿ ಅವರು ಭೇಟಿ ನೀಡಿದ್ರು. ನಿಮ್ಮ ಮನೆಗೂ ಕೂಡ ಬರ್ತಾರೆ. ಪ್ರತಿಯೊಂದು ಜಿಲ್ಲೆಗೂ ಕೂಡ ಭೇಟಿ ಮಾಡುವಂತ ಒಂದು ಆಸೆಯನ್ನ ಹೊತ್ತಿದ್ದಾರೆ ನಮ್ಮ ಗುರೂಜಿ ಅವರು. ಅವೆಲ್ಲ ಬಗ್ಗೆ ಮಾಹಿತಿಯನ್ನ ನಾವು ಕೆಲವೇ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಇನ್ನ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿಮಾ. ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಿಮ್ಮ ಮಗಳ ಹೆಸರು ಎಲ್ಲ ಹೇಳಿ. ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಮಗಳ ಹೆಸರನ್ನ ಹೇಳಿ. ನನ್ನ ಮಗಳ ಹೆಸರು ವನಿತಾ ಅಂತ ಹೇಳಿ. ನಾವು ಅವಳನ್ನ ನೀತಾ ವೆಂಕಟೇಶ್ ಅಂತ ಹೇಳಿ ಕರಿತೀವಿ. ಓಕೆ. ಅವಳದು ಡೇಟ್ ಆಫ್ ಬರ್ತ್ 25/5/90. 25/5/90. 6:25 ಶುಕ್ರವಾರ ಬೆಳಗಿನ ಜಾವ. 6:25 ಅಂತ ಹೇಳ್ತಿದ್ದೀರಾ. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ವನಿತಾ ಅವ್ರದ್ದು? ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಸರಿ, ಗುರುಜಿ ಅವರಿದ್ದಾರೆ. ವನಿತಾ ಕುರಿತಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿಗಳೇ. ಹೇಳಿ. ನನಗೆ ಒಬ್ಳೆ ಮಗಳು ವನಿತಾ ಅಂತ ಹೇಳಿ, ವನಿತಾ ವೆಂಕಟೇಶ್ ಅಂತ ಹೇಳಿ ಕರಿತೀನಿ. ಅವಳಿಗೆ ತುಂಬಾ ಆರೋಗ್ಯ ಸರಿ ಇರೋದಿಲ್ಲ. ತಲೆನೋವು ಅಂತ ಹೇಳ್ತಾ ಇರ್ತೇನೆ. ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಅವಳಿಗೆ ಮೈಗ್ರೇನ್ ಅಂತ ಹೇಳಿದ್ರು. ತುಂಬಾ ವರ್ಷಗಳಿಂದನೂ ಆಗ್ತಾ ಇದೆ. ಏನು ಓದಿದಾರಮ್ಮ? ಅವರು MBA ಆಗಿದ್ದಾರೆ. ಪ್ರೆಸೆಂಟ್ ವರ್ಕ್ ಮಾಡ್ತಿದಾರಾ? ಇಲ್ಲ, ವರ್ಕ್ ಮಾಡ್ತಿಲ್ಲ, ಈಗಷ್ಟೇ ಮುಗಿಸಿದ್ದಾರೆ. ಓಕೆ. ತುಂಬಾ ತಲೆನೋವು ಅವಳಿಗೆ. ಅವ್ರ ಬಗ್ಗೆ ಆರೋಗ್ಯ ಮತ್ತೆ ಅವಳಿಗೆ ಕೆಲಸ ಸಿಗುತ್ತಾ, ಅವಳಿಗೆ ಒಂದು ಒಳ್ಳೆ ವರ ಸಿಗ್ತಾನ ಅನ್ನೋ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ. ಸರಿಮ್ಮ. ಜೈ ಮಹಾಕಾಳಿ. ರಮಲಶಾಸ್ತ್ರದಲ್ಲಿ ದ್ವಿತೀಯ ಸ್ಥಾನ ಧನಸ್ಥಾನ, ದ್ವಿತೀಯದಿಂದ ದ್ವಿತೀಯ ಜನ್ಮ ಲಗ್ನ ಸ್ಥಾನ ತುಂಬ ಚೆನ್ನಾಗಿದೆ ತಾಯಿ. ರೋಹಿಣಿ ನಕ್ಷತ್ರ, ಚಂದ್ರದಶೆಯಲ್ಲಿ ಹುಟ್ಟಿರುವಂಥದ್ದು. ತುಂಬ ತುಂಬ ಚೆನ್ನಾಗಿದೆ ಜಾತಕದಲ್ಲಿ ಯಾವುದೇ ಥರದ ದೋಷಗಳು ಇಲ್ಲ. ಇನ್ನು ನಿಮ್ಮ ಮಗಳ ಜಾತಕದಲ್ಲಿ ಸಪ್ತಮಾಧಿಪತಿ ದಕ್ಷಿಣ ಭಾಗಕ್ಕಿರ್ತಕ್ಕಂಥದ್ದು ಅಂತಂದರೆ ಕುಂಡಳಿಯಲ್ಲಿ ಸೌತ್ ಸೈಡಿಂದನೇ ನಿಮ್ಮ ಹುಡುಗ ಬರ್ತಾನೆ ಅಂತಂದರೆ ನಿಮ್ಮ ಮನೆಗೆ ಹಳಿಯ, ನಿಮ್ಮ ಮಗಳಿಗೆ ಒಳ್ಳೆ ಒಂದು ಪವಿತ್ರವಾದ ಗಂಡನೇ ಸಿಗ್ತಾನೆ. ತುಂಬ ಒಳ್ಳೆ ಹುಡುಗ ಸಿಗ್ತಾನೆ, ಜೀವನನೂ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಶಿರಸ್ಸು ರವಿ ಕೂತಿರ್ತಾನೆ. ಶಿರೋಬಾಧ ಅಂತಂದರೆ ತಲೆನೋವಿಗೆ ಸಂಬಂಧಪಟ್ಟಿರೋ ಹಾಗೆ ತೊಂದರೆಗಳಾಗಬೇಕು ಅಂತ. ಮತ್ತು ಶಾರ್ಟ್ ಸೈಟು ಬರ್ಬೋದು, ಕಣ್ಣಿನ ನೇತ್ರ ಚಿಕಿತ್ಸೆಗೆ ಒಳಗಾಗ್ಬೋದು. ಯಾಕೆ ಹಿಂಗಾಗ್ತಿದೆ? ಜಾತಕದಲ್ಲಿ ಸೂರ್ಯನ ಸ್ಥಾನ ಸರಿ ಇಲ್ಲ. ಪ್ರತಿದಿನವೂ ಬೆಳಗ್ಗೆನೆ ಎದ್ದು ವಿಶೇಷವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕು. ಪ್ರತಿದಿನ ಒಂದು 5 ನಿಮಿಷಗಳ ಕಾಲ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಪ್ರಾಣಾಯಾಮವನ್ನು ಮಾಡ್ಕೋಬೇಕು. ನೋಡಿ, ಯಾವ ಕಡೆ ತಲೆ ನೋವುತ್ತೆ, ಕೆಲವ್ರಿಗೆ ಒಂದೇ ಕಡೆ ನೋವುತ್ತೆ, ಕೆಲವ್ರಿಗೆ 2 ಕಡೆ ನೋವುತ್ತೆ. ಆ ಪ್ರಾಣಾಯಾಮ ಈ ಕಡೆ ಲೆಫ್ಟ್ ಸೈಡ್, ಯಾವತ್ತು ಲೆಫ್ಟ್ ಸೈಡ್ ಏನಾದರೂ ತಲೆನೋವು ಸ್ಟಾರ್ಟ್ ಆಯಿತು ಅಂದರೆ ರೈಟ್ ಸೈಡ್ ಮೂಗಲ್ಲಿ ಎಳ್ಕೊಂಡು ಪ್ರಾಣಾಯಾಮ ಮಾಡಬೇಕು.
ರೈಟ್ ಸೈಡಲ್ಲಿ ತಲೆನೋವುತ್ತಿದ್ದಾಗ ಲೆಫ್ಟ್ ಸೈಡಲ್ಲಿ ಗಾಳಿಯನ್ನು ತಗೊಂಡು ಪ್ರಾಣಾಯಾಮ ಮಾಡಬೇಕು. ಕ್ಲೀನಾಗಿ ಉಸಿರನ್ನ ತಗೊಂಡು 5 ನಿಮಿಷಗಳ ಕಾಲ ಎಲ್ಲ ಬಿಗಿ ಹಿಡಿದು, 5 ನಿಮಿಷ ಆಗಿಲ್ಲ ಅಂದ್ರೆ 4 ಅಥವಾ 1 ಅಥವಾ 30 ಸೆಕೆಂಡ್ ಆದರೂ ಸರಿ. ಏನೋ ನಮ್ಮಂಥರ ಅಭ್ಯಾಸ ಇದ್ರೆ 5 ಅಲ್ಲ 10 ನಿಮಿಷ ನಾವು ಹಂಗೆ ಇರ್ತೀವಿ, ನಿಮ್ಮಿಂದ ಆಗಲ್ಲ. ನೋಡ್ಕೊಂಡು ಕರೆಕ್ಟಾಗಿ ಉಸಿರಾಡ್ಕೊಂಡು ಪ್ರಾಣಾಯಾಮ ಮಾಡಿ 5 ನಿಮಿಷ ಡೈಲಿ ಬೆಳಗ್ಗೆ ಮಾಡಿ. ಅದೆಂಥ ಗಾಢವಾದ ತಲೆನೋವಿದ್ರೂ ಹೋಗ್ಬಿಡುತ್ತೆ. ಮತ್ತು ಏನು ಮಾಡಬೇಕು, ಸಣ್ಣದೊಂದು ಮೆಡಿಟೇಷನ್ ಮಾಡಬೇಕು ಡೈಲಿ. ಮೆಡಿಟೇಷನ್ ಮಾಡೋಕ್ಕೆ ಸುಲಭ ಒಂದು ಇದು ಹೇಳ್ಕೊಡ್ತೀನಿ. ಯಾರಾದ್ರೂ ಹಿಂಗೆ ಜಪ ಮಾಡ್ಕೊಳ್ಳೋಷ್ಟೊತ್ತಿಗೆ ಕೆಲವ್ರು ಹೇಳ್ಕೊಡ್ತಾರೆ, ಹಿಂಗೆ ಕೂತ್ಕೊಂಡು ಮಾಡಿ ಹಂಗೆ ಮಾಡಿ. ಕಣ್ಣು ಮುಚ್ಚಿದ ತಕ್ಷಣ ಅವ್ರಿಗೆ ಅಮೇರಿಕಾ ಆಫ್ರಿಕಾಡೆಗೆ ಆಸೆಗಳು ಬರ್ತಾ ಇರುತ್ತೆ. ಎದ್ದೇಳಬೇಕು, ತಿಂಡಿ ಮಾಡಬೇಕು. ದೇವ್ರ ಪೂಜೆ ಮಾಡ್ತಿದ್ರು ಅಷ್ಟೇ. ಅದು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ದೇವ್ರ ಪೂಜೆ ಹೆಂಗೆ ಮಾಡಬೇಕು ಅಂತ ಗೃಹಿಣಿಯರ ಒಂದು ಇದರಲ್ಲಿ ಬರುತ್ತೆ ಅದೆಲ್ಲ. ಆದರೆ ಇಲ್ಲಿ ಜಪ ಅಂತ ನೀವು ಮಾಡ್ತಿರಲ್ಲ, ಅವಾಗ ಏನು ಮಾಡಬೇಕು ಅಂತ ಒಂದು 2 ನಿಮಿಷ ಒಂದು ಸಣ್ಣ ನಿಂಬೆಹಣ್ಣು ಅಥವಾ ಏನಾದರೂ ಒಂದು ತಲೆ ಮೇಲೆ ಇಟ್ಕೊಂಬಿಡಿ. ಈ ರೀತಿ ಹಿಂಗೆ ಕೂತ್ಕೊಳ್ಳಿ, ನಿಮಗೆ ಜ್ಞಾನ ಎಲ್ಲ ಇಲ್ಲೇ ಇರುತ್ತೆ. ಯಾಕೆ ಹೇಳಿ, ಅದು ಬಿದ್ದೋಗ್ಬಿಡುತ್ತೇನೋ ಅಂತ. ಆ ರೀತಿ ದಿನಕ್ಕೆ 1 ನಿಮಿಷ 2 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಎಲ್ಲವೂ ಸರಿ ಆಗುತ್ತೆ. ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ದೀಪಿಕಾ ಅಂತ, ಮಂಗಳೂರಿಂದ. ದೀಪಿಕಾ ಅಂತ, ಓಕೆ. ಮಂಗಳೂರಿಂದ ಕರೆ ಮಾಡ್ತೀರಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ದೀಪಿಕಾ? ನನ್ನ ದೊಡ್ಡ ಮಗನ ವಿಷಯದಲ್ಲಿ ಕೇಳ್ಬೇಕಿತ್ತು ಮ್ಯಾಮ್. ಸರಿ ಆಯ್ತು, ಅವರ ಹೆಸರನ್ನ ತಿಳಿಸಿ. ಅವನ ಹೆಸರು ಮೋಹನ್ ರಾಜ್ ಅಂತ ಹೇಳಿ. ಹಾ, ಹುಟ್ಟಿದ ದಿನಾಂಕ 15/12/1992. ಹಾ, ಸಾಯಂಕಾಲ 6:30 ಮಂಗಳವಾರ. ಓಕೆ. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ಮೋಹನ್ ರಾಜ್ ಅವ್ರದ್ದು? ಮೋಹನ್ ರಾಜಿದು ಹುಬ್ಬ ನಕ್ಷತ್ರ, ಹಾ, ಸಿಂಹ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ದೀಪಿಕಾ ಅವರೇ. ಆಯ್ತು, ಸರಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಳಿಮ್ಮ. ಇದು ನನ್ನ ಮಗನ ವಿಷಯ ಬಗ್ಗೆ ಕೇಳ್ಬೇಕಿತ್ತು ಸರ್. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅವನಿಗೆ ಒಳ್ಳೆ ಉದ್ಯೋಗ ಸಿಗ್ಬೋದಾ ಸರ್ ಅವನಿಗೆ? ಏನು ಓದಿದ್ದಾರೆ ತಾಯಿ? ಅವನು ಸೆಕೆಂಡ್ PUC ಆಗಿ ITI ಮಾಡಿದ್ದಾನೆ ಸರ್, ಎಲೆಕ್ಟ್ರಿಷಿಯನ್. ಓಕೆ, ನೋಡಿ ಖಂಡಿತ ಚೆನ್ನಾಗಿದೆ ನಿಮ್ಮ ಮಗಂದು. ಪುಬ್ಬ ನಕ್ಷತ್ರ, ಶುಕ್ರ ದಶೆಯಲ್ಲಿ ಹುಟ್ಟಿದ್ದಾನೆ. ತುಂಬಾ ಐಷಾರಾಮಿ ಜೀವನ ಇಷ್ಟಪಡ್ತಾನೆ. ಬೇಗ ದೊಡ್ಡವನಾಗ್ಬೇಕು ಅಂತ ತುಂಬಾ ಆಸೆ ಇದೆ. ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ ತಾಯಿ. ಕಷ್ಟ ಪಡ್ತಾನೆ ಪಾಪ. ಆರ್ಥಿಕ ಸೋಂಬೇರಿನಿರೋ ಜವಾಬ್ದಾರಿ ಎಲ್ಲ ಇದೆ. ಒಳ್ಳೆ ಉದ್ಯೋಗನ ಸಿಗುತ್ತೆ, ಚಿಂತೆ ಮಾಡಬೇಡಿ. ಜಾತಕದಲ್ಲಿ ಉದ್ಯೋಗ ಸ್ಥಾನದಲ್ಲಿ ರಾಹು ಕೂತಿರೋದ್ರಿಂದ ಉದ್ಯೋಗದ ಸಮಸ್ಯೆ ಬರುತ್ತೆ. ಸ್ಥಿರವಾಗಿ ಯಾವುದು ಉದ್ಯೋಗ ಸಿಗಲ್ಲ ಅಂತ. ಅದರಿಂದ ತಾವ್ ಏನ್ ಮಾಡ್ಬೇಕು, ಈ ಮಧ್ಯದ ಬೆರಳಿಗೆ ಬೆಳ್ಳಿನಲ್ಲಿ ಒಂದು ಗೋಮೇಧಕ ರತ್ನವನ್ನು ಹಾಕ್ಸಿ. ಯಾವಾಗ್ಲೂ ಕೋಪನೂ ಕಮ್ಮಿ ಆಗತ್ತೆ, ಸ್ಥಿರ ಉದ್ಯೋಗನೂ ಸಿಗುತ್ತೆ. ಅದೇ ರೀತಿ ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನ, ನಿಮ್ ಕಡೆ ದುರ್ಗಾದೇವಿ ಅಮ್ಮನವ್ರ ಎಲ್ಲ ದೇವಸ್ಥಾನ ಇದೆಯಾ? ಹತ್ರದಲ್ಲಿ ಯಾವ್ದಾದ್ರು ಇದ್ದೆ ದುರ್ಗಾದೇವಿ ದೇವಸ್ಥಾನ ಮಂಗಳವಾರ ಹೋಗಿ ಒಂದ್ ನಿಂಬೆಹಣ್ಣು ಹಾರ ಕೊಡುವಂಥದ್ದು ಅಥವಾ ಕೆಂಪಲ್ ಸಕ್ಕರೆ ನೈವೇದ್ಯ ಕೊಡುವಂಥದ್ದು, ಇಂಥದ್ದೊಂದು 16 ವಾರ ಮಾಡಿಸಿ. ನಿಮ್ ಮಗನಿಗೆ ಖಂಡಿತವಾಗ್ಲೂ ಒಳ್ಳೆ ಉದ್ಯೋಗನೂ ಪ್ರಾಪ್ತಿ ಆಗುತ್ತೆ, ಒಳ್ಳೆ ಸ್ಥಾನಕ್ಕೂ ಹೋಗ್ತಾನೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನನ್ನ ಆಶೀರ್ವಾದ ನಿಮ್ ಮಗನ ಮೇಲೇನೆ ಇರುತ್ತೆ, ನಿಮ್ ಮೇಲೇನೆ ಇರುತ್ತೆ. ನಮಸ್ತೆ ತಾಯಿ. ವೀಕ್ಷಕರೇ, ನಿಮ್ಮ ಪತ್ರಗಳನ್ನ ನಾವು ನಮ್ಮ ಓಂಕಾರ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಓದಿದ್ದೇ ಆದಲ್ಲಿ ನಿಮಗೆ ಜಿ ಕನ್ನಡ ವಾಹಿನಿ ಉಚಿತವಾಗಿ ನೀಡ್ತಾ ಇದೆ ಒಂದು ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯ. ಈ ಒಂದು ಶ್ರೀಚಕ್ರ ನಾಣ್ಯವನ್ನ ಪಡ್ಕೊಳ್ಳುವಂತಹ ಸೌಭಾಗ್ಯಶಾಲಿಗಳು ಇಂದು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ಗುರುಜಿ ಪತ್ರ ಬಂದಿದೆ. ಸರೋಜಾ ಅನ್ನೋರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಬೆಂಗಳೂರಿನಿಂದ. ನನಗೆ 68 ವರ್ಷ ವಯಸ್ಸಾಗಿದೆ. ನಮ್ಮ ಯಜಮಾನರು ಈಗಾಗಲೇ ನಮ್ಮೆಲ್ಲರನ್ನ ಆಗಲಿ 13 ವರ್ಷ ಆಗಿದೆ. 5 ಜನ ಮಕ್ಕಳಿದ್ದಾರೆ. ಯಾರ ಬಾಳು ಕೂಡ ಚೆನ್ನಾಗಿಲ್ಲ ಗುರುಜಿ. ನನ್ನ ಸಮಸ್ಯೆ ಯಾಕೆ ಹೀಗೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಮಕ್ಕಳ ಜೀವನದಲ್ಲಿ ಸಾಕಷ್ಟು ನೋವನ್ನು ನಾನು ಕಂಡಿದ್ದೀನಿ. ನನ್ನ ಜೀವನ ಹೇಗೋ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಜೀವನದಲ್ಲಿ ಕಷ್ಟ ಬರುತ್ತೆ, ಆದರೆ ನನಗೆ ಜೀವನ ಅಂದ್ರೇನೆ ಕಷ್ಟ ಆಗೋಗಿದೆ. ಮಗ ಸೊಸೆ ಡಿವೋರ್ಸ್ ಆಗಿದೆ, ಬೇರೆ ಇದ್ದಾರೆ, ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ. 4 ಹೆಣ್ಣು ಮಕ್ಕಳಿದ್ದಾರೆ. 3 ಜನರಿಗೆ ಮದುವೆ ಆಗಿದೆ, ಆದರೆ ಮಕ್ಕಳಾಗಿಲ್ಲ ಯಾರಿಗೂ ಅಂತ ಹೇಳ್ತಿದ್ದಾರೆ. ಮೊದಲ 2 ಅಳಿಯಂದ್ರು ಕೂಡ ತೀರ್ಕೊಂಡಿದ್ದಾರೆ. 3ನೇ ಮಗಳಿಗೆ ಆರೋಗ್ಯ ಸಮಸ್ಯೆ ಇದೆ, ಫಿಟ್ಸ್ ಬರ್ತಾ ಇರುತ್ತೆ. ಆಕೆಗೆ ಬಟ್ಟೆ, ಊಟ, ಟ್ರೀಟ್ಮೆಂಟ್ ಎಲ್ಲವನ್ನ ನಾನೇ ನೋಡ್ಕೋಬೇಕಾಗಿದೆ ಗುರುಜಿ. ಆಕೆಯ ಜೀವನನೂ ಹಿಂಗಾಗಿದೆ. 4ನೇ ಅವಳು ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದಾಳೆ. ನಮ್ಮೆಲ್ಲರನ್ನ ಸಾಕುವಂತ ಬಹಳ ದೊಡ್ಡ ಜವಾಬ್ದಾರಿ ಆಕೆಗಿದೆ. ಏನಾದ್ರೂ ಮಾಡಿ ಪರಿಹಾರ ಸೂಚಿಸ್ಕೊಡಿ, ನಮಗೆ ತುಂಬಾ ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಿದ್ದಾರೆ. ಸರೋಜಾ ಅವರು ತಮ್ಮ ಮದುವೆ ದಿನಾಂಕವನ್ನ ಹೇಳಿದ್ದಾರೆ 13/3/63ನೇ ಇಸವಿ, ಮುಹೂರ್ತ 10 ರಿಂದ 11 ಬೆಳಗ್ಗೆ ಅಂತ ಹೇಳಿದ್ದಾರೆ. ವೃಷಭ ಲಗ್ನದಲ್ಲಿ ಮದುವೆ ಆಗಿದೆ. ಪಾಪ 5 ಜನ ಹೆಣ್ಮಕ್ಳು, ಒಬ್ಬೊಬ್ರು ಒಂದೊಂದು ಬಾಳ ಒಂದೊಂಥರ. ನಿನ್ನ ಬಾಳೇ ಒಂಥರ. ನೀನು ಪತ್ರ ಕೇಳ್ತಿದ್ರೆ ನನಗೇ ಮನಸ್ಸು ಚುರುಕಂತಿದೆ ತಾಯಿ. ಇಷ್ಟು ದಿನ ನೀನು ಜೀವನ ಮಾಡ್ತಿದೆಯಲ್ಲ, ನೀನು ದೊಡ್ಡ ದೇವತೆ. ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ಕಷ್ಟ ಬರುತ್ತೆ,
ಆದರೆ ಇವತ್ತೆಲ್ಲ ನಾಳೆ ಸುಖ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಆದರೆ ನಿನ್ನ ಜೀವನದಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಅನ್ನೋದಾದರೆ ನಿನ್ನ ಪರಿಸ್ಥಿತಿ ಇರಬೇಕು. ನಮಗೆ ಸಾವಿರಾರು ಜನ ಕರೆಗಳು, ಸಾವಿರಾರು ಜನ ಫೋನು, ಸಾವಿರಾರು ಜನ ಲೆಟರ್ಸು ಬರ್ತಾನೆ ಇದೆ. ಒಬ್ಬೊಬ್ಬರಲ್ಲಿ ಒಂದೊಂದು ಕಷ್ಟ. ಆದರೆ ನಿನ್ನ ಕಷ್ಟವನ್ನು ನೋಡಿ ನೀವು ಜೀವನ ಮಾಡ್ತಿದ್ರಲ್ಲ, ಎಷ್ಟೋ ಜನಕ್ಕೆ ಮಾದರಿ ಆಗಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಪತ್ರ ಬರೀತಾರೆ. ನಾನು ಲೆಟರ್ ಓದ್ದೆ ಹೋದರೆ ನಾನು ಸತ್ತೋಗ್ತೀನಿ ಅಂತ ಪತ್ರ ಬರೀತಾರೆ. ಆದರೆ ನಿನ್ನ ಕಷ್ಟ ಬದುಕಿ ಬಾಳಬೇಕು, ಇವತ್ತೆಲ್ಲ ನಾಳೆ ನಮ್ಮ ಪರಿಹಾರ ಕೊಡಿ ಅಂತ ಒಂದು ಹೆಸರು ಅಲ್ಲಿ ಬರೆದಿದ್ರಲ್ಲ, ನಿಜವಾಗ್ಲೂ ನೀವು ಕಲಿಯುಗದ ದೇವತೆಗಳು ನೀವೇ. ಯಾಕೆಂದರೆ ಆಶಾವಾದಿಯಾಗಿ ಏನಾದರೂ ಮಾಡಿ ನಾವು ಪರಿಹಾರ ಮಾಡ್ಕೋಬೇಕು ಅಂತ. 3 ಜನ ಮಕ್ಕಳು ಒಂಥರ ಬಾಳಾಯಿತು, ಇನ್ನೊಬ್ಬಳಿಗೆ ಡೈವೋರ್ಸ್ ಆಯಿತು, ಇನ್ನೊಬ್ಳು ಮನೆಯಲ್ಲಿದ್ದಾಳೆ. ನೋಡೋಣ ತಾಯಿ, ನಾನು ರಮಲ್ ಶಾಸ್ತ್ರದಲ್ಲಿ ನೋಡ್ತೀನಿ ಅದು ಏನು ಪರಿಹಾರ, ನಿಮ್ಮ ಕುಟುಂಬಕ್ಕೆ ಏನು ಶಾಪ ಆಗಿದೆ ಅಂತ ಫಸ್ಟ್ ಅದು ತಿಳ್ಕೊಂಬಿಡೋಣ. ನೋಡೋಣ ತಾಯಿ. ದುಸ್ಥಾನ ದುಸ್ಥಾನೇಶು ಚತುಸ್ಥಾನ ಜಲಸ್ಥಾನ. ನೋಡಿ, ದುಸ್ಥಾನದಲ್ಲಿ ಚತುಸ್ಥಾನ ಅಷ್ಟಮ ಗ್ರಹ ಅಂದರೆ ರಾಹು ಗ್ರಹ. ಜಲಸ್ಥಾನ ಅಂತಂದಾಗ ನೀರಿನ ಸ್ಥಾನ. ನೋಡಿ, ನಿಮ್ಮ ಕುಟುಂಬದವರು ಯಾರೋ ಹಿಂದೆ ನಿಮ್ಮ ಮನೆಯಲ್ಲಿ ಕೆಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ನಿಮ್ಮ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಮಾವಂದ್ರಾಗಿರ್ಬೋದು, ಯಾರೋ ಒಂದು ಹುತ್ತವನ್ನು ಒಡೆದು ಅಲ್ಲಿ ಸರ್ಪ ಹತ್ಯೆ ಮಾಡಿ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಶಾಪ ನೋಡಿ. ಅಷ್ಟಮ ಅಂದರೆ ಅಷ್ಟಮ ಗ್ರಹ ಯಾವುದು? ರಾಹುಗ್ರಹ. ರಾಹುಗ್ರಹದ ದೋಷ ಇದೆ ಅಂತ ತೋರಿಸ್ತಿದೆ. ಚತುಸ್ಥಾನ ಅಂತಂದ್ರೆ ಕುಲದೈವ, ಕುಲ ಅಂದ್ರೆ ಗೃಹ ಅಂತಂದಾಗ ಗೃಹ ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ವಿಶೇಷವಾಗಿ ಸರ್ಪ ಹತ್ಯೆ ಮಾಡಿರೋದ್ರಿಂದ ಆ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ. ಸಣ್ಣ ದೋಷ, ಆದರೆ ಎಂಥ ಕರ್ಮ ಅನುಭವಿಸ್ತಿದ್ರಿ. ಒಂದು 64 ದಿನ ಸತತವಾಗಿ ನೀವು ನಾಗರ ದೇವತೆಗಳಿಗೆ ಪೂಜೆ ಮಾಡಿ ಅಲ್ಲಿ ಏನಾದರೂ ಪ್ರಸಾದ 4 ಜನಕ್ಕೆ ಹಂಚಿ ಪ್ರತಿದಿನ ಮಧ್ಯಾಹ್ನ ಹೊಂದಿತ್ತು ನೆಲದಲ್ಲಿ ಸಾರಿಸಿ ಅದ್ರ ಮೇಲೆ ಊಟ ಮಾಡಬೇಕು. ಕೊನೆಯಲ್ಲಿ ಉಳಿದಿರ್ತಕ್ಕಂಥದ್ದು ನಾಯಿಗೆ ಹಾಕಬೇಕು. ಈ ರೀತಿ ಮಾಡ್ತಾ ಒಂದು 64 ದಿನ ಮಾಡಿ ತಾಯಿ, ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಕಂಡು ಬರುತ್ತೆ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸಕಲ ಕಾರ್ಯ ಸಿದ್ಧಿ ಅಂತ ಹೇಳ್ತಿದೆ. ಎಲ್ಲಾ ಕೆಲಸ ಕಾರ್ಯಗಳು ಸಿದ್ಧಿ ಆಗುವಂಥದ್ದು, ಒಳ್ಳೇದಾಗುವಂಥದ್ದು ತುಂಬಾ ಚೆನ್ನಾಗಿದೆ. ಕಷ್ಟಪಡಬೇಕು, ಕಷ್ಟಪಟ್ಟರೆ ಮಾತ್ರ ಪ್ರತಿಫಲ. ಎಲ್ಲಾದ್ರೂ ಹೊರಗಡೆ ಹೋಗಿ ಈ ಬ್ಯಾಂಕಿನ ವ್ಯವಹಾರಗಳೇನಾದ್ರೂ ಇದ್ರೆ ಮುಗಿಸ್ಕೊಂಡ್ಬನ್ನಿ, ಅದರಿಂದ ಒಳ್ಳೆ ಪ್ರಶಂಸೆನೂ ಸಿಗುತ್ತೆ. ಮತ್ತು ಅಲ್ಲಿ ಕೆಲಸಗಳು ಎಷ್ಟೋ ದಿನದಿಂದ ಪೆಂಡಿಂಗ್ ಇರುವಂಥದ್ದು ಮೂವ್ ಆಗುವಂಥದ್ದು. ಮತ್ತೆ ಸರ್ಕಾರಿ ಕ್ಷೇತ್ರದಲ್ಲಿ ಇರೋರಿಗೆ ಇದನ್ನ ತುಂಬಾ ಉತ್ತಮವಾದ ದಿನ, ಅಧಿಕ ಲಾಭ ಬರುವಂತ ದಿನ. ಇದನ್ನ ಮತ್ತಷ್ಟು ಶುಭಫಲಗಳು ನಿಮ್ದಾಗಬೇಕು ಅನ್ನೋದಾದ್ರೆ ಮನೆಯಲ್ಲೇ ಕೂತ್ಕೊಂಡು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಅಥವಾ ಮನೆಯ ದೇವರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಗಡೆಗೆ ಹೋಗಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಚೇತರಿಕೆ ಆಗುವಂತ ದಿನ. ದೀರ್ಘಕಾಲವಾಗಿ ಅನಾರೋಗ್ಯ ಬಂದಿರತಕ್ಕಂಥವ್ರಿಗೆ ಆರೋಗ್ಯ ಪ್ರಾಪ್ತಿ ತುಂಬಾ ಚೆನ್ನಾಗಿದೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ತಲೆನೋವು, ಸೊಂಟ ನೋವು, ಮೊಣಗಾಲು ನೋವು ಅಂತಿರೋರಿಗೆ ಈ ದಿನ ಏನೋ ನೋವಿಲ್ಲಪ್ಪ ನನಗೆ ಅನ್ಕೊಳ್ಳುವಂಥ ದಿನ ಆಗಿರುತ್ತೆ. ಎರಡನೇದಾಗಿ ಜೊತೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನ ಕಾಣೋದು. ಸ್ವಲ್ಪ ಮಟ್ಟಿಗೆ ಯಾರೋ ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷಿತೆಯಿಂದ ಇರ್ತಾರೆ, ಅವ್ರು ಬರ್ಬೋದು, ಸಹಾಯ ಮಾಡ್ತಾರೆ. ಅಥವಾ ಅಣ್ಣನ ಕಡೆಯಿಂದನೋ ತಮ್ಮನ ಕಡೆಯಿಂದನೋ ಏನೋ ನಿಮ್ಗೊಂದು ಧೈರ್ಯ ಸಿಗುವಂಥ ದಿನ. ಮತ್ತೆ ಶುಭಫಲಗಳು ನಿಮ್ದಾಗಬೇಕು ಅಂತಂದ್ರೆ ಈ ದಿನ ನೀವೇನ್ ಮಾಡ್ಬೇಕು? ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೋಬೇಕು. ಅದನ್ನ ಓದ್ಕೊಂಡ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ಅಧಿಕ ಲಾಭ. ವ್ಯಾಪಾರ, ರೈತರಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ತರಕಾರಿ ವ್ಯಾಪಾರಿಗಳಾಗಿರ್ಬೋದು, ವಸ್ತ್ರ ವ್ಯಾಪಾರಿಗಳಾಗಿರ್ಬೋದು, ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭ ಬರ್ತಿದೆ. ಮತ್ತೆ ಭೂಮಿ ವ್ಯವಹಾರ, ದಳ್ಳಾಳಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭ ಸಿಗುವಂತ ದಿನ. ಮನೆಯಲ್ಲಿ ಗೃಹಿಣಿಯರಿಗೆ ಇಷ್ಟಾರ್ಥ ಸಿದ್ಧಿ. ನೀವು ಮತ್ತಷ್ಟು ಶುಭಫಲಗಳು ನಿಮ್ಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಓಂ ನಮಃ ಶಿವಾಯ ಎಂಬ ಅಷ್ಟಾಕ್ಷರಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ, ಜೊತೆಲಿ ಶಿವನ ಸ್ತೋತ್ರ ಓದ್ಕೊಳ್ಳಿ. ಖಂಡಿತ ಒಳ್ಳೆ ಫಲಗಳು ನಿಮಗೋಸ್ಕರ ಕಾದಿದೆ, ಅದನ್ನ ಅನುಭವಿಸ್ತೀರಿ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಚಿಂತೆ, ಮನೆಯಲ್ಲಿ ಯಾರೋ ಬೈದು ಬಿಟ್ರು, ಯಾವುದೋ ಕೆಲ್ಸಕ್ಕೆ ಹೋಗ್ಬೇಕು, ಹೋದ್ರೆ ಆಗುತ್ತೋ ಇಲ್ವೋ, ಕಾನ್ಫಿಡೆನ್ಸ್ ಕಮ್ಮಿ, ಚಂಚಲ ಸ್ವಭಾವ. ಮತ್ತೆ ಗೃಹಿಣಿಯರಿಗೆ ತಲೆಗೆ ಪೆಟ್ಟು ಮಾಡ್ಕೊಳ್ಳೋಂಥದ್ದು, ಗಾಬರಿಯಲ್ಲಿ ಹುಷಾರ್. ಮತ್ತಷ್ಟು ಶುಭಫಲಗಳು ನಿಮ್ದು ಆಗ್ಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ ನರಸಿಂಹಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಒಳ್ಳೆ ಫಲಗಳು ನಿಮ್ಮದಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಈ ದಿನ ಸ್ವಲ್ಪ ಕಳ್ಳರಿಂದ ಜಾಗ್ರತೆ ವಹಿಸ್ಬೇಕು. ಮಕ್ಕಳಿಲ್ಲ, ತುಂಬಾ ನೋವು ತಿಂತಾ ಇದ್ದೀನಿ, ಅಥವಾ ನನಗೆ ಯೂಟ್ರಸ್ ಪ್ರಾಬ್ಲಮ್ ಇದೆ ಅನ್ನೋರು ಈ ದಿನ ಸ್ವಲ್ಪ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದು, IVF ಮಾಡಿಸ್ಕೊಳ್ಳೋಂಥದ್ದು, ಅರಳಿಮರ ಪ್ರದಕ್ಷಿಣೆ ಮಾಡೋವಂಥದ್ದು, ಅಥವಾ ದಾನ ಧರ್ಮ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಶೇಷವಾಗಿ ಲಾಭ ಸಿಗುವಂಥ ದಿನ. ಹೃದಯ ರೋಗಿಗಳಿಗೆ ಈ ದಿನ ಸ್ವಲ್ಪ ಉತ್ತಮವಾದ ದಿನ. ಹೃದಯ ರೋಗಗಳು, ಹಾರ್ಟ್ ಬೀಟು ಇಂಥದ್ದೆಲ್ಲ ನಾರ್ಮಲ್ ಆಗಿರುತ್ತೆ. ತಂಪಾಗಿ ಆರಾಮಾಗಿರಿ, ಮನೇಲಿ ರಶ್ ತಗೊಳ್ಳಿ. ಮತ್ತು ಮಕ್ಕಳಿಗೆ ತಲೆಗೆ ಪೆಟ್ಟು ಮಾಡ್ಕೊಂಡ್ಬಿಡ್ತಾರೆ, ಜಾಗ್ರತೆ ಇರಬೇಕು. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಒಟ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶತ್ರುಗಳು ಮಿತ್ರರಾಗುವಂಥ ದಿನ. ಕೋರ್ಟು ಕಚೇರಿಗಳಲ್ಲಿ ದಿಗ್ವಿಜಯವನ್ನ ಪಡೆಯುವಂಥ ದಿನ ಚೆನ್ನಾಗಿದೆ. ಸರ್ಕಾರಿ ಕ್ಷೇತ್ರದ ನೌಕರರಿಗೆ ಉತ್ತಮ ಸ್ಥಾನ ಪಡೆಯುವಂಥ ದಿನ. ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಶುಭ ಒಂದು ಸಮಾಚಾರವನ್ನು ಕೇಳ್ತೀರಿ ಅಂತ, ಚೆನ್ನಾಗಿರುವಂಥ ದಿನ. ಪೂರ್ವ ಜನ್ಮದ ಪುಣ್ಯ ಫಲವನ್ನು ಅನುಭವಿಸುವಂಥ ದಿನ. ಅದರಿಂದ ಈ ದಿನ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದಾಗತ್ತೆ. ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕು ಅನ್ನೋದಾದ್ರೆ ಓಂ ನಮಃ ಶಿವಾಯ, ಮಹಾವಿಷ್ಣುವಿನ ಜೊತೆ ಮಹಾವಿಷ್ಣು ಮಂತ್ರ, ಜೊತೆಯಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಅಂತಂದ್ರೆ ಈ ಕಡೆ ನಾರಾಯಣನ್ನು, ಈ ಕಡೆ ಶಿವನನ್ನು ಇಬ್ಬರನ್ನು ಆರಾಧಿಸ್ಬೇಕು. ಒಳ್ಳೆ ಫಲಗಳು ನಿಮ್ಮದಾಗತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರೋರಿಗೆ ಉದ್ಯೋಗದಲ್ಲಿ ಉನ್ನತಿ, ಪ್ರಗತಿ ಸಿಗುವಂಥ ದಿನ. ಏನೋ ಕೆಲಸ ಮಾಡ್ತಿದ್ರಿ, ಅದರಲ್ಲಿ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ಒಳ್ಳೆ ಘನತೆ, ಗೌರವ ಸಿಗುವಂಥ ದಿನ. ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಲಾಭ ಸಿಗುವಂಥ ದಿನ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ ದಿನ, ಉತ್ತಮವಾದ ದಿನ, ಒಳ್ಳೇದಾಗತ್ತೆ. ಮತ್ತಷ್ಟು ಫಲಗಳು ನಿಮ್ದಾಗಬೇಕು ಅಂತಂದ್ರೆ ಈ ದಿನ ಮಹಾಲಕ್ಷ್ಮಿ ಅಷ್ಟೋತ್ರ ಅಥವಾ ಓಂ ಮಹಾಲಕ್ಷ್ಮೀ ನಮಃ ಅನ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಳ್ಳಾಳಿ ವ್ಯಾಪಾರಸ್ಥರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ರಿಜಿಸ್ಟ್ರೇಷನ್ ವರ್ಕ್ ಅಲ್ಲಿ ಇರುವಂತವ್ರಿಗೆ ವಿಶೇಷವಾದ ಲಾಭ ಸಿಗುವಂತ ದಿನ. ಸುಮಾರು ದಿನದಿಂದ ನಾನು ಸೈಟ್ ಹುಡುಕ್ತಾ ಇದ್ದೆ, ನಂಗೆ ಸಿಗ್ಲಿಲ್ಲ, ಇವಾಗ ಯಾವ್ದೋ ಬಂದಿದೆ ಅಂತ ಹೇಳಿ ಮಂಗಳವಾರ ಅಂತ ನೋಡದೆ ಇರ್ಬೇಡಿ, ಹೋಗಿ ನೋಡ್ಕೊಂಬನ್ನಿ. ಯಾಕೆಂದ್ರೆ ಮಂಗಳಪ್ರದ ದಿನ ನಿಮ್ಗೆ, ನಿಮ್ಮ ರಾಶಾಧಿಪತಿನೂ ಮಂಗಳನೇ. ಈ ದಿನ ನೀವು ಹೋಗ್ಬಿಟ್ಟು ಬಂದ್ರೆ ಖಂಡಿತ ಒಳ್ಳೇದಾಗತ್ತೆ, ಒಳ್ಳೆ ಫಲಗಳನ್ನೇ ನೀವು ಪಡಿಬಹುದು. ಮತ್ತು ಗೃಹಿಣಿಯರಿಗೆ ಏನಾದ್ರೂ ಇಷ್ಟವಾದ ವಸ್ತು ಕೊಡಿಸಿ, ಪ್ರೀತಿ ಭಾವನೆಗಳು ಜಾಸ್ತಿ ಆಗತ್ತೆ. ಈ ದಿನ ಮತ್ತಷ್ಟು ನಿಮ್ಮ ದಾಂಪತ್ಯ, ಸುಖ ದಾಂಪತ್ಯ ನೀವು ಅನುಭವಿಸ್ಬೇಕು ಅಂತಂದ್ರೆ ಈ ದಿನ ಶಿವನ ಅಷ್ಟೋತ್ರ ಅಥವಾ ಅರ್ಧನಾರೀಶ್ವರ ಅಷ್ಟೋತ್ರ ಅಥವಾ ಶಿವತಾಂಡಕ ಸ್ತೋತ್ರವನ್ನು ಹೊತ್ಕೊಳ್ಳಿ, ಎಲ್ಲಾ ರೀತಿಯ ಫಲಗಳು ನಿಮ್ಮದಾಗತ್ತೆ. ಇನ್ನು ಧನುರಾಶಿ. ಸಕಲ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು. ಏನೇ ಕೆಲಸ ಮಾಡಿ ನಿಮ್ಗೆ ಬರುತ್ತೆ. ಈ ದಿನ ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಈ ದಿನ ನಾನು ಸಾಧನೆ ಮಾಡ್ಬಿಟ್ಟಿದ್ದೀನಪ್ಪ, ಒಳ್ಳೇದಾಗಿದೆ, ಜೀವನದಲ್ಲಿ ಬೆಳೀತಾ ಇದ್ದೀನಿ, ಮುಂದೆ ಬರ್ತಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುವಂಥ ದಿನ. ಈ ದಿನ ತುಂಬಾ ಚೆನ್ನಾಗಿರೋ ದಿನ. ಮನೆಯಲ್ಲಿ ಹೆಣ್ಮಕ್ಳ ಹತ್ರನೂ ಅಷ್ಟೇ, ಹೆಂಗಸರು ಅಷ್ಟೇ, ಈ ದಿನ ಕಷ್ಟಪಡಿ, ನಾಳೆ ಖಂಡಿತವಾಗ್ಲೂ ಪ್ರತಿಫಲ ಸಿಗುತ್ತೆ. ಮಕ್ಕಳು ಅಷ್ಟೇ, ಓದೋರು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮೈಂಡಲ್ಲಿ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಇವತ್ತು. ಮತ್ತಷ್ಟು ಶುಭಫಲಗಳು ನಿಮ್ದಾಗಬೇಕು ಅನ್ನೋದಾದ್ರೆ ಈ ದಿನ ಗುರುವಿನ ಅಷ್ಟೋತ್ರ ಓದ್ಕೊಳ್ಳಿ, ಸಾಕು, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವ್ರಿಗೆ ಸ್ವಲ್ಪ ನೀವು ನಂಬಿರ್ತಕ್ಕಂಥ ವ್ಯಕ್ತಿ ಮೋಸ ಮಾಡುವಂಥವ್ನು, ಅದರಿಂದ ಅವನಿಂದ ಮನಸ್ಸಿಗೆ ತೊಂದರೆ ಆಗುವಂಥದ್ದು. ಅಂದ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಸ್ವಲ್ಪ ಕಮ್ಮಿ ಮಾಡಿ. ಯಾಕೆ ಅವ್ನು ಹಂಗ್ ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ ಅಂತ ಚಿಂತೆ ಮಾಡಿ 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 ಮನ್ಸಿಗೆ ನೋವು ಮಾಡ್ಕೊಳ್ತೀರಿ. ನಂಬಿರೋ ವ್ಯಕ್ತಿ ಮೋಸ ಮಾಡ್ತೀರಿ. ಹೆಣ್ಮಕ್ಳು ತುಂಬಾ ವಿಶೇಷವಾಗಿ ಎಚ್ಚರಿಕೆ ಇರಿ. ನಂಬಿ ಮನಸ್ಸನ್ನ ಕೊಟ್ಟು ಹಾಳಾಗುವಂಥ ದಿನ. ನಂಬಕ್ ಹೋಗ್ಬೇಡಿ. ನೀನ್ ಇಲ್ದೇ ಹೋದ್ರೆ ನಾನು ಸಾಯ್ತೀನಿ ಅಂತ ಸುಳ್ಳು ಹೇಳೋ ಜನ ನಿಮ್ಮ ಹಿಂದೆ ಜಾಸ್ತಿ ಬೀಳ್ತಾರೆ ಇವತ್ತು. ಸ್ವಲ್ಪ ಜಾಗ್ರತೆ ವಹಿಸಿ. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಹತೋಟಿಯಲ್ಲಿ ಇರಲಿ, ವಿಶೇಷವಾಗಿ ಹೆಣ್ಮಕ್ಳಿಗೆ. ಪುರುಷರಿಗೋ ಸಾಲದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ನಂಬಿ ಕೊಟ್ಟರು ನೀವು ಕೆಟ್ಟಿದ್ದೀರಾ ಇವತ್ತು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.
ಯಾರ ಕಡೆಯಿಂದ ಮೋಸ ಆಗ್ಬಾರ್ದು ಅನ್ನೋದಾದ್ರೆ ಈ ದಿನ ನೀವೇನ್ ಮಾಡ್ಬೇಕು, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆನ ಮಾಡ್ಕೋಬೇಕು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರೇ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ವಾತಾವರಣ, ಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ತುಂಬಾ ಚೆನ್ನಾಗಿರ್ತೀರಿ. ಇವತ್ತು ತುಂಬಾ ವಿಶೇಷವಾಗಿ ಮನೆಯಲ್ಲಿ ಸ್ವೀಟು ಸಿಹಿ ಅಡಿಗೆ ಮಾಡ್ಕೊಂಡು ತಿನ್ನುವಂಥ ದಿನ. ಏನೋ ಮನಸ್ಸಿಗೆ ನೆಮ್ಮದಿ. ಮನೆಯಲ್ಲಿ ಗೃಹಿಣಿ ಕೂಡ ಬೆಳಗ್ಗೆನೆ ಎದ್ದು ಎಲ್ಲ ರೆಡಿ ಮಾಡಿ ಸಾಯಂಕಾಲ ಬರೋಷ್ಟು ದೀಪ ಹಚ್ಚಿ ಮನೇಲಿ ಘಮಘಮ ಅಂತ ಇರ್ತಾಳೆ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ದಿನ. ಆಫೀಸಲ್ಲಿ ಕೂಡ ನಿಮ್ಗೆ ಒಳ್ಳೆ ಹೆಸರು ಕೀರ್ತಿ ಸಿಗುವಂಥದ್ದು, ಏನೋ ಸಮಥಿಂಗ್ ಸ್ಪೆಷಲ್ ಡೇ ಅನ್ಸುತ್ತೆ ನಿಮ್ಗೆ. ಎಲ್ಲಾ ರೀತಿ ಲವಲವಿಕೆಯಿಂದ ಇರ್ತೀರಿ, ಎಲ್ಲಾ ಕೆಲಸಗಳನ್ನ ಮಾಡ್ತೀರಿ. ದೇವ್ರ ಮುಂದೆ ಹೋಗಕ್ ಮುಂಚೆ ಒಂದು ದೀಪ ಹಚ್ಬಿಟ್ಟು ಹೋಗಿ, ಒಳ್ಳೇದಾಗತ್ತೆ. ಅಥವಾ ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮನೆ ದೇವ್ರ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಶುಭಫಲಗಳು ನಿಮ್ಮದಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಮರು ಜಾಸ್ತಿ ದಿನ. ಮೊಬೈಲ್ ಬಿಟ್ಬಿಟ್ಟು ಹೋಗ್ಬಿಡುವಂಥದ್ದು, ಅಥವಾ ಮನೆಯವ್ರಿಗೆ ಹೆಂಡತಿಗೆ ಏನೋ ಹೇಳ್ಬಿಟ್ಟು ಹೋಗಿರ್ತೀರಿ, ದಾರಿಯಲ್ಲಿ ಮರ್ತು ಹೋಗ್ಬಿಡ್ತೀರಿ, ಅಥವಾ ಎಲ್ಲೋ ಹೋಗ್ಬೇಕು ಅಂತ ಹೋಗ್ತೀರಾ, ಇನ್ನೊಂದ್ ಕಡೆ ಹೋಗ್ಬಿಡ್ತೀರಾ. ಈ ರೀತಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮತ್ತೆ ಸಾಯಂಕಾಲ ವೇಳೆಗೆ ಯಾವುದೋ ಹಳೇ ಕಾಲದಲ್ಲಿ ರಿಯಲ್ ಎಸ್ಟೇಟು ಇಂಥದ್ದೇನೋ ಮಾಡ್ತಿರ್ತೀರಿ, ಅಥವಾ ಹಾಗೇನೋ ಯಾರಿಗೋ ಹೇಳಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಫೋನ್ ಕರೆ ಬರುತ್ತೆ. ನೀವು ಅವತ್ತು ನಂಗೆ ತೋರಿಸಿದ್ರಲ್ಲ, ಅದು ನನಗೆ ಬೇಕು, ಅಥವಾ ಅವತ್ತು ಪೆಂಡಿಂಗ್ ಇತ್ತಲ್ಲ ರಿಜಿಸ್ಟ್ರಿ ಇವತ್ತಾಯ್ತು, ಅದಕ್ಕೆ ಸಂಬಂಧಪಟ್ಟಿರೋ ಈ ರೀತಿ ಆಗುವಂಥದ್ದು. ಮತ್ತು ಶುಭ ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡುವಂಥ ದಿನ ಈ ದಿನ. ನಿಮ್ಮ ಮನೆಗಳಲ್ಲಿ ಚೆನ್ನಾಗಾಗತ್ತೆ. ಹೆಂಡತಿ ಮಕ್ಕಳೊಡನೆ ಉತ್ತಮವಾದ ಬಾಂಧವ್ಯ ಬೆಳೆಸೋ ದಿನ ಈ ದಿನ. ನೀವು ತುಂಬಾ ಶುಭಕರವಾದ ದಿನ, ಇದನ್ನ ಉಪಯೋಗಿಸ್ಕೊಳ್ಳಿ. ಮತ್ತಷ್ಟು ಶುಭಫಲಗಳಾಗಬೇಕು ಅನ್ನೋದಾದ್ರೆ ಈ ದಿನ ನರಸಿಂಹಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಅಥವಾ ಒಂದು ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡಿಸಿ, ಅಥವಾ ತುಳಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಕೆಲವ್ರಿಗೆ ಶುಭ ಅಶುಭ ಇದ್ದಿದ್ದೆ, ನಾನು ಹೇಳಿರ್ತಕ್ಕಂಥ ಸಣ್ಣ ಸಣ್ಣ ಪರಿಹಾರಗಳು ಮಾಡ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಈ ದಿನ ನಾವು ಹೋಗ್ಬರೋ ಸಮಯ ಆಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.